ಒಂದು ನೀರಿಗೆನೇ 25 ರೂಪಾಯಿ ಇದ್ದು ಹಾಲಿಗೆ 35 ರೂಪಾಯಿ, ಇದು ಯಾವ ನ್ಯಾಯ ಇದು? ಆ್ಯಕ್ಚುಲಿ ನಮ್ಮ ವಸ್ತು ಕೆಲವು ಕೈಯಲ್ಲಿ ಕರೆಗಳು ಹೊಡಿತಾರೆ, ಮಿಷಿನ್ ಹಾಕಿದ್ರೆ ಆರಾಮ ಸುಮ್ಮನೆ ಇರ್ತಾರೆ. ಅವ್ರು ಹೇಳ್ತಾರೆ ನನ್ನ ಹತ್ರ 2,000 ಕೊಟ್ಟು ತುಪ್ಪ ತಗೊಂಡೋಗ್ತಾರೆ, 4,000 ಕೊಟ್ಟು ತುಪ್ಪ ತಗೊಂಡೋಗ್ತಾರೆ ಅಂತಾರೆ. ಅದು ಯಾರು ತಗೊಂಡೋಗಿ ತಿಂತಾರೋ ನಮಗೆ ಗೊತ್ತಿಲ್ಲ. ಹಸುಗೆ ಯಾವ್ದಾದ್ರು ಗರ್ಭಕೋಶದಲ್ಲಿ ಕಾಯಿಲೆ ಇದ್ದರೆ ಹೋರಿಗೆ ಅಟ್ಯಾಕ್ ಆಗುತ್ತೆ. ಕರು ನಾವು ಜೋಪಾನ ಮಾಡಿ ದೊಡ್ಡದು ಮಾಡೋದ್ರೊಳಗೆ ಮಿನಿಮಮ್ 40,000 ರೂಪಾಯಿ ಮೇಲೆ ಖರ್ಚಾಗುತ್ತೆ. ಇವತ್ತಿನ ಹಾಲಿನ ರೇಟ್ನಲ್ಲಿ 2,500ದಿಂದ 2,500 ಲಾಸ್ ಆಗ್ತದೆ ಒಂದು ದಿವಸಕ್ಕೆ. ಯಾಕಪ್ಪ ಅಂದರೆ 30ರಿಂದ 35 ರೂಪಾಯಿ ಹಾಲಿನ ರೇಟು. ಹುಲ್ಲು 250, 300, 350 ರೂಪಾಯಿ ಕೊಡಬೇಕು ಒಂದು ಹೊರೆಗೆ. ನನ್ನ ಹೆಸರು ಲೋಕೇಶಪ್ಪ ಅಂತ. ನಾನು ಚಕ್ರಪಟ್ಟಣ ಹೋಬಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಗುಬ್ಬಿಹಳ್ಳಿ ಮೂಲತಃ ನಾನು. ಅಲ್ಲಿಂದ ನಾನು 87ರಲ್ಲಿ ಇಲ್ಲಿಗೆ ಬಂದ್ಬಿಟ್ಟು, ಇಲ್ಲಿ ಹಿರಿಂಗಳ ಅಂತ ಇತ್ತು, ಬೀರೂರು ಹೋಬಳಿ ಹಿರಿಂಗಳ ಅಂತ. ಇಲ್ಲಿ ಬಂದ್ಬಿಟ್ಟು ನಾನು ಒಂದು 9 ಎಕರೆ ಜಮೀನು ಕೊಂಡ್ಕೊಂಡು ಇಲ್ಲಿ ವಾಸ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತರಕಾರಿ, ಕಬ್ಬು, ಬಾಳೆ ಇವೆಲ್ಲ ಬೆಳ್ಕೊಂಡು, ನನ್ನ ಹತ್ರ ಅವಾಗ ಹಸುಗಳು ಇರಲಿಲ್ಲ. ಒಂದೇ ಒಂದು ನಾಟಿ ಹಸು ಇತ್ತು. ಆ ನಾಟಿ ಹಸುವಿನಾಗೆ ಇನ್ಸಿಮೇಷನ್ ಮಾಡಿಸಿದಾಗ ಒಂದು HF ಹುಟ್ಟು ಒಂದು, ಅದರಲ್ಲೇ ಮತ್ತೆ 6ನೇ ಇಸ್ವಿಯಿಂದ ಕರು ಹಾಕ್ಕೊಂಡು ಇವತ್ತು ಒಂದು 60-70 ಹಸುಗಳಾಗಿದ್ದಾವೆ, 70-80 ಹಸುಗಳಾಗಿದ್ದಾವೆ. ಆವಾಗ ನನಗೆ ಕೇವಲ 8ರಿಂದ 9 ಲೀಟ್ರ್ ಹಾಲು ಹಾಕ್ತಾಯಿತ್ತು ಒಂದು HF ಹಸುವಿನಿಂದ. ಅದು ಬರ್ತಾ ಇವತ್ತು ನನಗೆ 400 ಲೀಟ್ರು, 425 ಲೀಟ್ರ್ ಹಾಲನ್ನ ಡೈರಿ ಕೊಡ್ತಾಯಿದ್ದೀನಿ. ಅಕ್ಷಯಕಲ್ಪ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಆ ಕಂಪ್ನಿಗೆ ಹಾಲು ಕೊಡ್ತಾಯಿದ್ದೀನಿ. ಅವ್ರು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ನನ್ನ ಹತ್ರ ಒಂದು 25ರಿಂದ 30 ಹಸು ಹಾಲು ಕೂಡ ಹಸುಗಳಿದ್ದಾವೆ. ಇನ್ನು ಬಾಕಿ ಚಿಕ್ಕ ಕರು ಮತ್ತು ಬಡ್ಡೆಗಳು, ಹಬ್ಬಾಗಿರೋವು, ಅವು ಹಾಲು ಕೊಡದೇ ಇರೋವೇ 30-40 ಇದ್ದಾವೆ. ಒಟ್ಟು 70ರಿಂದ 80 ಹಸು ಇದೆ ನೋಡಿ. ಇದು ಹಳ್ಳಿಕಾರ ಹಸು. ಇದು ಎರಡೂ ನಾನು 67,000 ಕೊಟ್ಟು ತೊಗೊಂಬಂದಿದ್ದೆ ಮೈಸೂರು ಹತ್ರ ಒಂದು ಯಾವುದೋ ಸಂತೆ ಜಾತ್ರೆಯಲ್ಲಿ. ಈಗ ಒಂದು ಹಸು ನನಗೆ ಕರು ಹಾಕಿದೆ. ಇವತ್ತು 4 ತಿಂಗಳು ಕರು, ಅದನ್ನು ನಿಮಗೆ ತೋರಿಸ್ತೀನಿ, ಆ ಕಡೆ ಇದೆ. ಆಮೇಲೆ ಅದು ಹಸು ನಮಗೆ ಕರು ಬಿಟ್ಬಿಟ್ಟು 1 ಲೀಟ್ರ್ ಹಾಲು ಕೊಡುತ್ತೆ. ನಾಟಿ ಹಸುವಿನ ಹಾಲು ಭಾಳ ಚೆನ್ನಾಗಿರುತ್ತೆ. ನಮ್ಮ ಮನೆ ಉಪಯೋಗ. ಸರ್ ಅದು ಅಮೃತ್ ಮಹಲ್, ಅದು ಅಮೃತ್ ಮಹಲ್, ಅದೊಂದು ಅಮೃತ್ ಮಹಲ್ ಹಸು. ಅದು ಅದ್ರದ್ದೊಂದು ಕೋಡ್ ಹೆಂಗೆ ಡೊಂಕ ಆಗಿದೆ? ಅದು ಹುಟ್ಟಿರೋದೇ ಹಾಗೆ. ಅದು ಹುಟ್ಟಿರೋದೇ ನಿಮ್ಮಲ್ಲೇ ಹುಟ್ಟಿರೋದು? ಅದು ಇಲ್ಲ, ಅದು ಕೊಂಡ್ಕೊಂಡಲ್ಲ. ಇದು ನಮ್ಮ ಸರ್ಕಾರದವರು ಅಮೃತ್ ಮಹಲ್ ತಳಿಗಳು ಅಭಿವೃದ್ಧಿಗೋಸ್ಕರ ರೈತರಿಗೆ ಕೇವಲ 3,000 ರೂಪಾಯಿ ತಗೊಂಡು ಒಂದೊಂದು ಹಸು ಕೊಟ್ಟರು. ಆ ಟೈಮಲ್ಲಿ ನಾನು ಹಸು ತಗೊಂಡ್ಬಂದೆ. ಅದು ಏನು ಸಾಯೋ ಸ್ಟೇಜಲ್ಲಿ ಇತ್ತದು ನಮ್ಮ ಫಾರಮಲ್ಲಿ. ಅದು ನಾವು ರೈತರಿಗೆ ಕೊಟ್ಟಮೇಲೆ ನನ್ನ ಹತ್ರ ಬಂದಮೇಲೆ ನೋಡಿ, ಅದು ಹೆಚ್ಚು ಕಡಿಮೆ ಇವತ್ತು ನಿಮಗೆ 4ರಷ್ಟು ದಪ್ಪಾಗಿದೆ. ಈಗ ನಾನು ತಂದಾಗ ಏನಿತ್ತು ಅದು 4ರಷ್ಟು ಸೈಜ್ ಬಂದಿದೆ. ದಪ್ಪಾಗಿಲ್ಲ, ಸಾಕ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಾನು ಒಂದು ಸಾಕಬೇಕು ಅನ್ನೋ ದೃಷ್ಟಿಯಿಂದ ಸಾಕ್ತಿದ್ದೀನಿ ಹೊತ್ತು ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಸಾಕ್ತಾ ಇಲ್ಲ. ಒಬ್ಬ ರೈತ ಆಗಿ ದನಕರ ಇಲ್ಲದೆ ಅವ್ನು ರೈತನೇ ಅಲ್ಲ ಅಲ್ವಾ. ನಾವು ಕೃಷಿ ಮಾಡಬೇಕು ಅಂದರೆ ದನ ಕರುಗಳು ಇರಬೇಕು. ಯಾಕಪ್ಪ ಅಂದರೆ ಜಮೀನಿಗೆ ಗೊಬ್ಬರ ಹಾಕಿದ್ರೆ ಯಾವತ್ತೂ ಬೆಳೆ ಬೆಳೆಯೋಕ್ಕಾಗಲ್ಲ. ಯಾವುದೋ ಬರೀ ಕೆಮಿಕಲ್ ಹಾಕಿ ನಾವು ಬೆಳಿತೀವಿ ಅಂದರೆ ಅದು ಭೂಮಿ ಪೂರ್ತಿ ಹಾಳಾಗೋಗುತ್ತೆ. ಹಾಗಾಗಿ ನಾವು ದನ ಗೊಬ್ಬರ ಹಾಕಲೇಬೇಕು. ದನಕರುಗಳು, ಹೈನುಗಾರಿಕೆ ಮತ್ತು ಕೃಷಿ ಎರಡು ಒಂದೇ ಒಂದು ನಾಣ್ಯದ 2 ಮುಖ ಇದ್ದಂಗೆ. ಅದು ಈ ನಾಟಿ ಹಸುಗಳು ಕೇವಲ ನಮಗೆ ಕರು ಕೊಟ್ಬಿಟ್ಟು ನಮಗೆ 1 ಲೀಟ್ರು 1.5 ಲೀಟ್ರ್ ಹಾಲು ಮಾತ್ರ ಬರೋದು. ಹಳ್ಳಿಕಾರಲ್ಲಿ ಮಲ್ನಾಡಿಗಿದ್ದ ಅವೆಲ್ಲ 1 ಲೀಟ್ರು 3/4 ಲೀಟ್ರು ಇಷ್ಟು ಮಾತ್ರ ಬರುತ್ತೆ. ನಾವೇನೇ ಇವನು ಸಾಕಿದ್ರೆ ಬರೀ ಇವನೇ ಸಾಕಿ ನಾವು ಆ ಹಸು ಸಾಕಿಲ್ಲ ಅಂತಂದರೆ ಹಾಲನ್ನು ನಾವು ಎಲ್ಲ ಮಕ್ಕಳಿಗೂ ಹಾಲು ಕೊಡ್ಸೋದು ಬರೋಲ್ಲ. ನಾವು ದೇಶಿ ಹಸುವಿನ ಜೊತೆಗೆ ಅವು ಕೂಡ ಇರಬೇಕು. ಯಾಕೆ ದೇಶಿ ಹಸು ಬೇಕು. ಇದರಲ್ಲಿ ನೀವು ಬ್ಯಾಕ್ಟೀರಿಯಾ ಎಲ್ಲ ಜಾಸ್ತಿ ಇರ್ತವೆ, ಜೀವಾಣುಗಳೆಲ್ಲ ಜಾಸ್ತಿ ಇರ್ತವೆ ಅಂತ ನಮ್ಮ ಸಂಶೋಧನೆ ಮಾಡಿ ಹೇಳಿದ್ದಾರೆ. ಹಾಗಾಗಿ ನಾವು ಏನೋ ಜೀವಾಮೃತ ಅದು ಇದು ಮಾಡೋಕ್ಕೋಸ್ಕರ ಇಟ್ಕೋಬೇಕು. ಆಮೇಲೆ ನಾಟಿ ಹಸು ತಳಿ ಕಳಿಬಾರು ಅಂತ ನಾವು ಸಾಕಬೇಕೇ ಹೊರತು ಹಾಲಿಗೋಸ್ಕರ ಸಾಕಕ್ಕೆ ಬರೋಲ್ಲ. ಗೊಬ್ಬರನೂ ಉತ್ಕೃಷ್ಟವಾಗಿರ್ತಿದ್ರು ಅಂತ ಮಾಡ್ಕೊಂತ ಹೋಗಬೇಕು. ಆಮೇಲೆ ಈ ದೇಸಿ ಹಸುಗಳಿಂದ ನಾವು ಎಲ್ಲೇ ಹೋದಾಗಲೂ ಒಂದು ಹೇಳ್ತಾರೆ, ದೇಸಿ ಹಸುವಿನ ಹಾಲು ಉತ್ಕೃಷ್ಟವಾಗಿದೆ, ಅದರಿಂದ ತುಂಬಾ ಒಳ್ಳೆಯದು, ಹಾಗೆ ಹೀಗೆ ಅಂತೇಳ್ಬಿಟ್ಟು. ದೇಸಿ ಹಸುವನ್ನು ನೀವು ಡೈರಿ ಆಗಿಬಿಟ್ಟು ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಹೌದು. ಇವತ್ತು ನಾವು ಈ ನಾಟಿ ಹಸುಗಳು ಅಂದರೆ ಇವು ಹೋರಿ ಕರು ಹಾಕಿದ್ರು ಬೇಸಾಯಕ್ಕೆ ಬರುತ್ತೆ, ಹೆಣ್ಗರು ಹಾಕಿದರೆ ಹಸು ಆಗುತ್ತೆ. ಆ ಒಂದು ದೃಷ್ಟಿ. ಆಮೇಲೆ ಇದರಲ್ಲಿ ಉತ್ಕೃಷ್ಟ ಇರುತ್ತೆ ಹಾಲು, ಅಂದರೆ ಅದಕ್ಕಿಂತ ಉತ್ಕೃಷ್ಟ ಇರೋದು ನಿಜ. ಆದರೆ ಏನಾಗುತ್ತೆ, 1 ಲೀಟ್ರು 2 ಲೀಟ್ರ್ ಹಾಲು ತಗೊಂಡು ನಾನು ಈ ನಾವೇನೋ ಮನೆಗೆ ಸಾಕೋಬೋದು, ಮನೆಗೆ ಮಾಡ್ಕೋಬೋದು 1 ಲೀಟ್ರ್ 2 ಲೀಟ್ರಲ್ಲಿ. ಈ ನಮ್ಮ ದೇಶದಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಅವರೆಲ್ಲರಿಗೂ ನಾವು ನಾಟಿ ಹಸುವಿನ ಹಾಲು ಕುಡಿಸೋಕ್ಕಾಗುತ್ತಾ? ಬರೀ ತೋರ್ಸೋಕ್ಕೂ ಆಗಲ್ಲ. ನಿಜಕ್ಕೂ ಹೇಳಿದ್ರೆ ನಾಟಿ ಹಸುಗಳು ಸಾಕಿದರೆ ಪೂರ್ತಿ ಜರ್ಸಿನೇ ಆಗಲಿ HF ಆಗಲಿ ನಮ್ಮ ದೇಶದಲ್ಲಿ ಇಲ್ಲ ಅಂದ್ಬಿಟ್ರೆ ಇವತ್ತು ನಾವು ಡೈರಿನಲ್ಲಿ ಲಾಭ ಕಾಣೋಕ್ಕೂ ಆಗಲ್ಲ. ಈ ನಾಟಿ ಹಸುಗಳು ಸಾಕಿದ್ರೆ ಏನಾಗುತ್ತೆ, ಮೇವು ಕೈಯಿಂದ ಹಾಕಬೇಕು, ಫೀಡು ಕೈಯಿಂದ ಹಾಕಬೇಕು, ಎಲ್ಲ ಕೆಲಸ ನಾವು ಕೈಯಿಂದ ಮಾಡಬೇಕು. ಅಟ್ಲೀಸ್ಟ್ ಆ ಸಿಂಧಿ ಹಸುಗಳು ಜರ್ಸಿ ಹಸುಗಳು ಸಾಕಿದ್ರೆ ಅಟ್ಲೀಸ್ಟ್ ಅವ್ನು ಮೇಂಟೈನ್ ಮಾಡೋಕ್ಕಾರ ದುಡ್ಡು ಬರುತ್ತೆ ಅವ್ರ ಹಾಲಲ್ಲಿ. ಕಾಯಿಲೆ ಬರುತ್ತೆ ಅವ್ರು ಜಾಸ್ತಿ, ಇವು ಕಾಯಿಲೆ ಇಲ್ಲ ಒಪ್ಕೊಂತೀನಿ ನಾನು. ಆದರೆ ನಮಗೆ ಯಾವ ಥರನೂ ಇದಕ್ಕೆ ಪೂರ್ತಿ ಕೈಯಿಂದ ಮೇಂಟೈನ್ ಮಾಡೋಕ್ಕೆ ಹೋಗಿ ಸೋತು, ಹಾಗಾಗೆ ನಮ್ಮ ರೈತರು ದನ ಸಾಕೋದು ಬಿಟ್ಟಿದ್ದಾರೆ. ಅಂದರೆ ನಿಮ್ಮ ಮಾತಿನ ಅರ್ಥ, ಈ ನಿಮ್ಮ ದೇಸಿ ಹಸುಗಳು
ಗೋಶಾಲೆ ಅಂತ ಮಾಡಿದ್ರೆ ಅದ್ರಲ್ಲೇನು ಇದಿಲ್ಲ. ಡೈರಿ ಅಂತ ಮಾಡಿದಾಗ ನಿಮಗೆ ಲಾಭದಾಯಕ ಅಲ್ಲ. ಆಮೇಲೆ ಏನಾಗಿದೆ, ಇವನ್ನ ಹಿಂದೆ ಏನಾಗಿತ್ತು, ಬೇಕಾದಷ್ಟು ಮೈದಾನ ಇತ್ತು, ಬೇಕಾದಷ್ಟು ಮೇವು ಬರ್ತಿತ್ತು, ಹೊರಗಡೆ ಗುಡ್ಡದಲ್ಲೆಲ್ಲ ಮೇವು ಅಲ್ಲಿ ಇಲ್ಲಿ ಮೇವು ಬರ್ತಿತ್ತು. ಅಲ್ಲಿ ಎಂಥವು ಊರಲ್ಲೇ ಒಂದೊಂದು ಗೋಮಾಳ ಅಂತ ಮಾಡ್ಕೊಂಡಿದ್ರು. ಅವನ್ನೆಲ್ಲ ಈಗ ಬೇಸಾಯ ಮಾಡ್ಕೊಂಡು ಪೈರು ಬೆಳ್ಕೊಂಡು ಜಮೀನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗುಡ್ಡದಲ್ಲಿ ನೋಡಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೀಲಗಿರಿ ಮರ ಹಾಕಿಬಿಟ್ಟಿದ್ದಾರೆ ಗುಡ್ಡ ತುಂಬ. ಅಲ್ಲಿ ನೋಡಿದ್ರೆ ಮೇವು ಬರಲ್ಲ. ಹಿಂದೆ ಒಂದು ಕಾಲದಲ್ಲಿ ಏನಾಗಿತ್ತು, ನಮ್ಮ ಊರಲ್ಲಿ ಒಂದರಲ್ಲೇ ಒಂದು 150 200 ನಾಟಿ ಹಸು ಇತ್ತು. ಒಂದು 40 ಮನೆ ಇರೋ ಗ್ರಾಮದಲ್ಲಿ 150 200 ನಾಟಿ ಹಸುಗಳಿದ್ದು, ಒಂದು 100 ಎಮ್ಮೆಗಳಿದ್ದು. ಅವನ್ನೇನು ಮಾಡೋರು, ಯಾರು ಒಬ್ಬರು ಹೊಡ್ಕೊಂಡು ಹೋಗಿ ಇಡೀ ಆ ಕಡೆ ಎಲ್ಲ ಹೋಗಿ ಹಳ್ಳದ ಹತ್ರ ಆಮೇಲೆ ಗುಡದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮೇಯ್ಸ್ಕೊಂಬರೋದು. ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ರೆ ಎಲ್ಲ ಜಮೀನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಗುಡದಲ್ಲಿರೋ ಇದರಲ್ಲೆಲ್ಲ ನೀಲಗಿರಿ ಮರ ಅದು ಇದು ಸಸಿ ಎಲ್ಲ ಹಾಕಿ ಅಲ್ಲಿ ನೋಡಿ ಯಾವ ಮೇವು ಬರ್ತಾಯಿಲ್ಲ. ಹೀಗಾಗಿ ಅವ್ನು ಮೇಯ್ಸೋಕ್ಕೆ ಕಷ್ಟ. ಈಗ ನಾವು ಏನೇ ಸಾಕಿದ್ರು ಮನೆ ತವಲೇ ಮೇವು ಹಾಕಬೇಕು. ಈ ಥರ ಮೇವು ಹಾಕುವಾಗ ನಮಗೆ ಅವು ಕೂಡ ಹಾಲಿನಲ್ಲಿ ನಮಗೆ ಮೇಂಟೈನ್ ಆಗಲ್ಲ. ಹೀಗಾಗಿ ನಮ್ಮ ಹೈನುಗಾರಿಕೆ, ನಾಟಿ ಹಸುವಿನ ಹೈನುಗಾರಿಕೆ ಇವೆಲ್ಲ ಹಳ್ಳಿಗಳಲ್ಲಿ ನಶಿಸಿ ಹೋಗ್ಬಿಟ್ಟಿದ್ದಾವೆ. ನನ್ನಲ್ಲಿ ಹಳ್ಳಿಕಾರಿದೆ. ಹಳ್ಳಿಕಾರ ಹಸು ನನಗೆ ಕರು ಕೈ ಕೊಟ್ಬಿಟ್ಟು ನನಗೆ 1 ಲೀಟ್ರ್ ಹಾಲು ಉಳಿತಾ ಇದೆ ಮನೆಗೆ. ನಮ್ಮಲ್ಲಿ ಅದರಲ್ಲಿ ಕಡ್ದಾಗ ನಾನೇನು ಯಾವುದೋ ಇದಕ್ಕೋಗಿ ನಾನು ಟೆಸ್ಟ್ ಮಾಡಿಲ್ಲ ಅದರ ಕಾಟ. ಬಟ್ ನಮಗೆ ಅದು ಬೆಣ್ಣೆ ಬರ್ತಾ ಇಲ್ಲ ಜಾಸ್ತಿ. ಅದೇ ನಮ್ಮ ಸಿಂಧಿ ಹಸುಗಳು ಇದಾವೆ ಇವು. ಇದರಲ್ಲಿ ನಾನು ಮಾಡಿದಾಗ ನಮ್ಮ ಮನೆಗೆ ಆಗೋಷ್ಟು ತುಪ್ಪ ಆಗ್ತಿತ್ತು, ಬೆಣ್ಣೆನೂ ಬರ್ತಿತ್ತು. 5% ಫ್ಯಾಟ್ ಬಂದಿದೆ. ನಾನು ಹಾಲು ಡೈರಿ ಕೊಡ್ತಿಲ್ಲ, 5% ಬರ್ತಾಯಿದೆ ನಮ್ಮ ಹಸುದು. 4.8 4.9 5% ವರೆಗೂ ಬರ್ತಾ ಇದೆ. ಇದ್ರದ್ದು ಜರ್ಸಿ ಮತ್ತೆ HF ಮಿಕ್ಸ್ ಹಾಲು, ಅದು ಮಿಕ್ಸ್ ಇರುತ್ತೆ. ಅದೇ ನಾವು ಹಳ್ಳಿ ಕರೆದು ನಾವು ಮನೆಗೆ ಇಟ್ಕೊಂತಿದೀವಲ್ಲ, ಹಾಲು ಬೆಳಗ್ಗೆ 1 ಲೀಟರ್ ಸಾಯಂಕಾಲ 2 ಲೀಟರ್ ಹಾಲು ಬರುತ್ತೆ ನನಗೆ. ಅದನ್ನು ಕಾಯಿಸಿ ಅದನ್ನು ಹೆಪ್ಪಾಕಿ ಮೊಸರಾಗಿ ಕರೀತಾರೆ. ಬಟ್ ಬೆಣ್ಣೆ ಅಷ್ಟು ಚೆನ್ನಾಗಿ ಬರಲಿಲ್ಲ. ನಮ್ಮ ಮನೇಲಿ ಅದೇ ಕಂಪ್ಲೇಂಟ್ ಹೇಳಿದ್ರು, ಏನ್ರಿ ನಾಟಿ ಹಸಿನ ಹಾಲು ಒಳ್ಳೆ ಹಾಲು, ಅದ್ರ ಒಳ್ಳೆ ಬೆಣ್ಣೆ ಬರುತ್ತೆ, ಒಳ್ಳೆ ತುಪ್ಪ ಬರುತ್ತೆ ಅಂತಂದ್ರಿ, ಇದ್ರಾಗೆ ಬೆಣ್ಣೆನೇ ಬರ್ತಾ ಇಲ್ಲ ಅಂತ ನಮ್ಮ ಮನೇಲಿ ಕಂಪ್ಲೇಂಟ್ ಹೇಳಿದ್ರು. ನಾನು ನೋಡಿದೆ, ಖಂಡಿತವಾಗಿ ಅದರಲ್ಲಿ ಅಷ್ಟು ಫ್ಯಾಟ್ ಬರ್ತಾ ಇಲ್ಲ. ಅದು ಯಾಕೆ ನನಗೆ ಗೊತ್ತಾಗಿಲ್ಲ. ಇಲ್ಲ ನಮ್ಮ ಹಸುದು ಮಾತ್ರ ಹಂಗಾಗಿದೆ, ಬೇರೆ ಹಸು ಹಂಗಾಗಿದೆ ಗೊತ್ತಿಲ್ಲ. ಒಟ್ಟಿಗೆ ನನಗೆ ಹಳ್ಳಿಕಾರ ಹಸುವಿನಲ್ಲಿ ಬಂದಿಲ್ಲ ಅಷ್ಟಂತೂ ನಾನು. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ದೇಸಿ ಹಸುವಿನ ಹಾಲಲ್ಲಿ ಔಷಧಿ ಗುಣ ಇದೆ ಅಂತ ಹೇಳ್ಬಿಟ್ಟು. ನಾವೆಲ್ಲ ತಿಳ್ಕೊಂಡಿದ್ದು ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಅದನ್ನು ತುಂಬ ಮಾರ್ಕೆಟಿಂಗ್ ಲೆಕ್ಕದಲ್ಲಿ ಅದನ್ನು ಮಾಡಿದ್ದಾರೆ ಅಂತ ನಮಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ, ನಿಮಗೆ ಈಗ ನಿಮ್ಮಲ್ಲಿ ಕಟ್ಟಿರುವಂಥ ಹಸುಗಳು, ಇದಕ್ಕೆ ಹಳ್ಳಿಕಾರ ಆಗಿರ್ಬೋದು, ಅಮೃತ್ ಮಹಲ್, ಅದಕ್ಕೂ ನೀವು ಸೇಮ್ ಮೇವು ಕೊಡ್ತೀರಾ. ಇದಕ್ಕೂ ನೀವು ಸೇಮ್ ಮೇವು ಕೊಟ್ಟಾಗ ಏನು ಮೇವು ಕೊಡ್ತೀವಿ ಅದ್ರ ಮೇಲ್ಗಡೆ ನಿಮಗೆ ಹಾಲಿನ ಗುಣಮಟ್ಟ ಮತ್ತು ಹಾಲಿನಲ್ಲಿರುವ ಅಂಶಗಳು ಚೇಂಜ್ ಆಗುತ್ತೆ. ಹಿಂದೆ ದೇಸಿ ಹಸುಗಳು ಹೊರಗಡೆ ಹೋಗ್ತಾ ಇದ್ವು, ಬೇರೆ ಬೇರೆ ಥರದ ಗಿಡಗಳನ್ನ ತಿಂತಾ ಇದ್ವು, ಹಂಗಾಗಿ ನಿಮಗೆ ಔಷಧಿ ಗುಣಗಳು ಸಿಗ್ತಾ ಇದ್ವು. ಅದೇ ನಿಮಗೆ ಜರ್ಸಿ ಮತ್ತು ಇದನ್ನು ನೀವು ಹೊರಗಡೆ ಬಿಟ್ಟು ಅವು ಔಷಧಿ ಗುಣಗಳಂತ ತಿಂದರೆ ಅದರಲ್ಲೂ ನಿಮಗೆ ಹಾಲು ಬರುತ್ತೆ. ಆದರೆ ಈ ವಾತಾವರಣಕ್ಕೆ ಒಗ್ಗೋದಿಲ್ಲ ಅನ್ನೋ ಒಂದು ಮಾತಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ನಮಗೆ ಈ ಸಿಂಧಿ ಹಸುಗಳು, HF ಹಸುಗಳು ನನಗೆ ಯಾವತ್ತೂ ಯಾವ ಥರನೂ ಕಷ್ಟ ಅನಿಸಿಲ್ಲ. ಯಾಕಪ್ಪ ಅಂದರೆ ನನ್ನಲ್ಲಿ ಏನಾಗಿದೆ, ಇದು ನನಗೆ ಒಂದು 2006-07 ನಂತರ ನಾಟಿ ಹಸುವಿನಲ್ಲಿ ಇವು ಬಂದಿರೋವು ಎಲ್ಲವೂ ಕೂಡ. ನಾನು ಯಾವ್ದು ಮೊದಲಿದ್ದು ನಾಟಿ ಹಸು ಯಾವ ನಾಟಿ ಹಸು? ಮಲ್ನಾಡ್ ಗಿಡ್ಡ ಟೈಪ್ ಇತ್ತದು. ಮಲ್ನಾಡ್ ಗಿಡ್ಡದಿಂದ ಚಿಕ್ಕ ಹಸು, ಇಷ್ಟೇ ಎತ್ತರ ಇತ್ತದು. ಕೇವಲ 500 ರೂಪಾಯಿ ಹಸು ಅದು ಅವತ್ತಿನ ಕಾಲದಲ್ಲಿ. ಅದು ನನಗೆ 1 ಲೀಟರ್ ಹಾಲು ಕೊಡುತ್ತೆ ಅಷ್ಟೇ. ಬೆಳಗ್ಗೆ 1 ಲೀಟರ್, ಸಾಯಂಕಾಲ 1 ಲೀಟರ್. ಅದರಲ್ಲಿ ಒಂದು HF ಹುಟ್ಟಿತು. ಅದು ನನಗೆ 9 ಲೀಟರ್ ಹಾಲು ಕೊಡೋಕ್ಕೆ ಅಂತು. ಬೆಳಗ್ಗೆ 5, ಸಾಯಂಕಾಲ 4. ಅದನ್ನು ನಾನು KMF ಡೈರಿಗೆ ಹಾಕಲಿಲ್ಲ. ನಾನು ಅದನ್ನ ನಾವೇ ಮಾಡ್ತಿದ್ವಿ. ಇಷ್ಟನ್ನ ತಗೊಂಡು ನಾನು 4-5 ಕಿಲೋಮೀಟರ್ ಹೋಗ್ಬೇಕು. ನಮ್ದು ಇರೋದು ತೋಟದಲ್ಲಿ ಮನೆ. ಆ ಗಿಡ್ಡಕ್ಕೆ, ಮಲ್ನಾಡ್ ಗಿಡ್ಡಕ್ಕೆ ಇನ್ಸಿಮಿನೇಷನ್ ಎಲ್ಲ ಯಾರು ಮಾಡಿದ್ದು? ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಲ್ಲಿ ವೆಟನರಿ ಡಿಪಾರ್ಟ್ಮೆಂಟ್ ಇಂದ ಮಾಡಿಸಿದ್ದೆ. HF ಕರು ಹುಟ್ಟು. ಅದು ದೊಡ್ಡದಾಗಿ ಬೆಳೆದು ಕರು ಹಾಕಿದಾಗ ಬೆಳಗ್ಗೆ 5, ಸಾಯಂಕಾಲ ಹಾಲು ಕೊಡ್ತು. ಆ ಹಾಲನ್ನ ನಾನು ತಗೊಂಡೋಗಿ ನಾನು ಡೈರಿ ಕೊಡ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ ನಾನಿಲ್ಲಿ 4-5 ಕಿಲೋಮೀಟರ್ ದೂರ ಇತ್ತು ಡೈರಿ. ನಮ್ಮ ಮನೇಲಿ ಏನು ಮಾಡ್ತಿದ್ರು, ಅದನ್ನು ಕಾಯಿಸಿ ಕೆನೆ ಕಟ್ಟಂಗೆ ಚೆನ್ನಾಗಿ ಕಾಯಿಸಿಬಿಟ್ಟು ಬೆಣ್ಣೆ ಮಾಡಿ ಸುಮಾರು ನಾವೆಲ್ಲ ತಿಂದು ಒಂದು ತಿಂಗಳಿಗೆ 7-8 kg ಬೆಣ್ಣೆನ ಮಾರ್ತಿದ್ವಿ. ಅವತ್ತಿನ ಕಾಲದಲ್ಲಿ ಬರೀ 100 ರೂಪಾಯಿ kg ಅವತ್ತು. ಆವಾಗ ಹಾಲು ಬರೀ 3-4 ರೂಪಾಯಿ 5 ರೂಪಾಯಿ ಲೀಟರ್ ಇತ್ತು ಅವಾಗ ಹಾಲು KMF ಅಲ್ಲಿ. ಆ ಟೈಮಲ್ಲಿ ನಮ್ಮಲ್ಲಿ ಇದನ್ನು ನಾವು ಆ ಥರ ಮಾಡಿ ಮಾರ್ತಿದ್ವಿ ಬೆಣ್ಣೆನ. ಬಟ್ ಇವತ್ತು ನೋಡಿ ನಾಟಿ ಹಸನೇ ಅದು, ಅದರಲ್ಲಿ ಬೆಣ್ಣೆನೇ ಬರ್ತಾ ಇಲ್ಲ ಅಂತ ನಮ್ಮನೇಲಿ ಕಂಪ್ಲೇಂಟ್ ಹೇಳ್ತಿದ್ದಾರೆ. ಅದು ನೋಡಿದಾಗ ನಮ್ಮ ಹಳ್ಳಿಕಾರ ಹಸುಗಳು ಮಾತ್ರ ಬರ್ತಾ ಇಲ್ವೋ, ಬೇರೆದವ್ರು ಬರ್ತಾ ಇಲ್ಲ ನಂಗೆ ಗೊತ್ತಿಲ್ಲ. ಈಗ ಇಲ್ಲಿ ಇರುವಂಥ ಹಸುಗಳೆಲ್ಲದೂ ಆ ಗಿಡ್ಡದಿಂದನೇ ಬಂದಿರುವಂಥವು. ಅದರಲ್ಲೇ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳಾಗಿ ಈಗೆಲ್ಲವೂ ಅಲ್ಲಿ 4-5ನೇ ಸ್ಕೂಲ್ ಆಗಿದ್ದಾರೆ. 4-5ನೇ ಪೀಳಿಗೆ ಬಂದಿದೆ. ಅಂದ್ರೆ 4-5 ಆಗಿದೆ. 4-5 ಸೂಲ್ ಆದ್ಮೇಲೆ ಈಗ ನಿಮಗೆ ಆಲ್ಮೋಸ್ಟ್ ಪ್ಯೂರ್ ನಿಮಗೆ ಸಿಕ್ಕಿದೆ. ಬಟ್ ಅದನ್ನ 100% ಪ್ಯೂರ್ ಅಂತ ಹೇಳಕ್ಕಾಗಲ್ಲ. 4-5% ನಾಟಿ ಹಸಿನ ಗುಣ ಇದ್ದೇ ಇರುತ್ತೆ ಅದರಲ್ಲಿ. ಅದೊಂದು ಸ್ವಲ್ಪ ಇದ್ದೇ ಇರುತ್ತೆ. ಇವು ನಾವು ಇಷ್ಟು ಸುಲಭವಾಗಿ ಸಾಕಾಗಲ್ಲ ಅಲ್ವಾ? ಈಗ ಹೊರಗಡೆಯಿಂದ ತಗೊಂಡಿರ್ತಾವಲ್ಲ 100% ಪ್ಯೂರ್ ಇರೋವು ಬಹಳ ಕಾಯಿಲೆಯಿಂದ ಹೊರಗ್ತವೆ.
ನಮ್ಮಲ್ಲಿ ತೀರಾ ಅಂತ ಬೇರೆ ಕಾಯಿಲೆಗಳೇನು ಬರಲ್ಲ. ನಮ್ಮಲ್ಲಿ ಕೆಚ್ಚಲು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೂ ಅಷ್ಟಿಲ್ಲ. ಈಗ ನನ್ನ ಹತ್ರ ಈಗ 70-80ರಲ್ಲಿ 40-50 ಹಸುಗಳು ಇಲ್ಲ ದೊಡ್ಡವು. ಅದ್ರ ಹಾಲು ಕೂಡ ಒಂದು 25-30, ಒಂದು 20 ಗಬ್ಬಾಗಿರೋವು ಇಲ್ಲ, ಹಾಲು ಕೊಡದೇ ಇರೋ ಇದ್ದಾವೆ. ಅವನ್ನೆಲ್ಲ ನೋಡಿದಾಗ ನಮ್ಮ ಡಾಕ್ಟ್ರುಗಳೇ ಆಗಲಿ, ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಬರ್ತಾರಲ್ಲ, ಅವರು ಹೇಳ್ತಾರೆ ನಿಮ್ಮಲ್ಲೇ ಕೆಚ್ಚಲು ಕಡಿಮೆ ಇಲ್ಲ ವೃಷಭರೇ, ಅದೇ ಬೇರೆ ಕಡೆ ಇನ್ನೂ ಜಾಸ್ತಿ ಇದೆ, ನಿಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತಾರೆ. ನಿಮಗೆ ಏನದು ಆ ಒಂದು ಇದಂಗೆ ಕೆಚ್ಚಲು ಬಾವು ಅಂದ್ರೆ ಸಾಮಾನ್ಯವು ನಾಟಿ ಹಸುವಿನಿಂದ ಬಂದಿರೋ ಗುಣ ಒಂದು ಸ್ವಲ್ಪ ಉಳಿದುಕೊಂಡಿದೆ. ಅದು ಒಂದು ಜೊತೆಗೆ ನಾವು ಕರುಗಳನ್ನ ಹೊರಗಡೆ ಬಿಟ್ಟು ಸಾಕ್ತೀವಿ. ಅಲ್ಲೇನಾಗಿದೆ, ಹೆಚ್ಚು ಮಳೆ ಬಂದಾಗ ಕೆಸರು ಆಗುತ್ತೆ, ಒಣನೂ ಆಗುತ್ತೆ. ಅವೆಲ್ಲ ಓಡಾಡ್ಕೊಂಡು ಹೊರಗೆಲ್ಲ ಅವಕ್ಕೆ ಒಂಥರ ಪವರ್ ಬಂದಿರುತ್ತೆ ಅವಕ್ಕೆ, ಅಂದ್ರೆ ತಡ್ಕೊಳ್ಳೋಂಥ ಶಕ್ತಿ ಯಾವುದೇ ಕಾಯಿಲೆಗಳನ್ನ ಸಣ್ಣದ್ರಿಂದನೂ. ಹಂಗಾಗಿ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿರೋದು ಆ ಥರ ಬಿಟ್ಟು ಸಾಕಿರೋದ್ರಿಂದ ಅವು ಎಲ್ಲ ಕೆಸರಲ್ಲಿ ಬಿಸಿಲಲ್ಲಿ ಅವ್ರಿಗೆ ಇಷ್ಟ ಬಂದ ಕಡೆ ಓಡಾಡ್ಕೊಂತಾವಲ್ಲಿ ಹೊರಗಡೆ. ಒಂದು ಸ್ಪೇಸ್ ಇದೆಲ್ಲ ಸ್ವಲ್ಪ ದೂರ, ಅದನ್ನ ನಮಗೆ ಆಮೇಲೆ ತೋರಿಸ್ತೀನಿ ನಾನು. ಅಲ್ಲಿ ಎಲ್ಲ ಓಡಾಡೋದ್ರಿಂದ ಸಣ್ಣದ್ರಲ್ಲಿ ಕೊನೆಗೇನಾಗುತ್ತೆ, ಇವನ್ನ ದೊಡ್ಡವಾದ್ಮೇಲೆ ನಮಗೇನಾಗಿದೆ, ಬಿಡೋಕ್ಕೆ ಸ್ಥಳ ಇಲ್ಲ ನನಗಿಲ್ಲಿ. ಎಲ್ಲ ನಾನೀಗ ಮಾಡಿರೋ ಶೆಡ್ ಎಲ್ಲ ನಾನು ತೋಟ ಎಲ್ಲ ಕಟ್ ಮಾಡಿ ಮಾಡಿರೋದು. ಇದು ಆಕ್ಚುಲಿ 1/4 ಎಕರೆ ಅಡಿಕೆ ತೋಟನ ಕಟ್ ಮಾಡಿ ಶೆಡ್ ಮಾಡಿರೋದು. ನನ್ನ ಹತ್ರ ಒಂದು ಹಸು ಒಂದು ಕರು ಇದ್ದಾಗ ವಾಸದ ಮನೆ ಒಳಗೆ ಒಂದು ಸಣ್ಣ ಶೆಡ್ ಇತ್ತು, ಹೊಟ್ಟೆ ಇತ್ತು. ಅಲ್ಲೇ ಡೆವಲಪ್ ಆದಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ ಬರೀ ತೋಟ ಕಡಿತಾನೆ ಇದ್ದೀನಿ. ಈಗ ಇವನೇನ ಬಿಡ್ಬೇಕು, ಇನ್ನೂ 10 ಗುಂಟೆ ಅಡಿಕೆ ತೋಟ ಕಡಿಬೇಕು ನಾನು ಮುಂದಕ್ಕೆ. ಇವತ್ತು ಅಡಿಕೆ ತೋಟದಲ್ಲಿ ನನಗೆ ಆದಾಯ ಬರ್ತಾ ಇದೆ, ಅದು ಕಡಿಯೋಕ್ಕೆ ಮನಸ್ಸು ಬರಲ್ಲ, ಇವನು ಮಾರೋಕ್ಕೂ ಮನಸ್ಸು ಬರಲ್ಲ. ಅಂದರೆ ನಾನು ಒಂದೇ ಒಂದು ಕರು ಕೂಡ ಮಾರಿಲ್ಲ. ಇದು ಏನಾಗಿದೆ, ನನಗೆ ಈ ಥರ ನಾನು ತಳಿ ಜಾಸ್ತಿ ಮಾಡ್ಕೋಬೇಕು, ಗೊಬ್ಬರ ಬೇಕು. ಇದು ಹೆಚ್ಚು ಉದ್ದೇಶ ಅಂದರೆ ನನಗೆ ಗೊಬ್ಬರ. ಹಾಲಿನಲ್ಲಿ ದುಡ್ಡು ಬರುತ್ತೆ ಬರಲ್ಲ ಅದನ್ನ ಲೆಕ್ಕ ಆಗ್ತಾ ಇಲ್ಲ. ಆಮೇಲೆ ನನಗೆ ಇವರು ನಮಗೆ ಕೆಲವರು ಮಾತಾಡ್ತಾರೆ, ವಿಜ್ಞಾನಿಗಳಾಗಲಿ ನಮ್ಮ ಕೆಲವರು ತಿಳಿದಂಥವ್ರು ಏನು ಹೇಳ್ತಾರೆ, ನಾಟಿ ಹಸುವಿನ ಗೊಬ್ಬರ ಭಾಳ ಒಳ್ಳೆಯದು, ಈ ಸಿಂಧಿ ಹಸುಗಳ ಗೊಬ್ಬರ ಅಷ್ಟು ಚೆನ್ನಾಗಿರಲ್ಲ ಅಂತ. ಇದು ನಾನು ಒಪ್ಕೊಂತ ಇಲ್ಲ. ಯಾಕಪ್ಪ ಅಂತಂದರೆ ನಾವು ಕೊಡೋ ಮೇವಿನ ಮೇಲೆ ಹೋಗುತ್ತೆ, ಅದು ಗೊಬ್ಬರದ ಕ್ವಾಲಿಟಿ ಕೊಡೋ ಮೇವಿನ ಮೇಲೆ ಹೋಗುತ್ತೆ. ನೋಡಿ ನಾನೇನು ಮಾಡ್ತೀನಿ, ಬೆಳಗ್ಗೆ ಸೈಲೇಜ್ ಹಾಕ್ತೀನಿ. ಒಂದು ಹಸುಗೆ 10-12 kg ಸೈಲೇಜ್ ಹಾಕ್ತೀವಿ. ಮುಸ್ಲಿಂ ಜೋಳದಲ್ಲಿ ಮಾಡಿರೋ ಸೈಲೇಜ್ ಇದನ್ನು ಹಾಕ್ತೀವಿ. ಆಮೇಲೆ ಇದಕ್ಕೆ ನಾವು ಕಡಲೆಕಾಯಿ ಹಿಂಡಿ, ಗೋಧಿ ಬೂಸ, ಇದೆಲ್ಲ ಕಡಲೆಕಾಯಿ ಹಿಂಡಿಗಳು, ಗೋಧಿ ಬೂಸ ಇವನ್ನೆಲ್ಲ ಇದರೊಳಗೆ ಸೈಲೇಜ್ ಒಳಗೆ ಹಾಕಿ ಟೋಟಲ್ ಮಿಲ್ಕ್ ರೇಷನ್ ಅಂತ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟು ಅದು ಇದು ಎಲ್ಲ ಹಾಕಿ ಕೊಡ್ತೀವಿ. ಆಮೇಲೆ ಒಂದು ಬೆಳಗ್ಗೆ ಒಂದು 7 ಗಂಟೆ ಕೊಟ್ಟಿರ್ತೀವಿ ನಾವು. 7 ಗಂಟೆ ಕೊಟ್ಟರೆ ಒಂದು 8-8:30 ಎಲ್ಲ ತಿಂದಿರ್ತಾರೆ, 8-9 ತಿಂತಾರೆ. ಅವಾಗ ಒಂದು ಸ್ವಲ್ಪ ನೀರೆಲ್ಲ ಕುಡಿಸಿ ಮತ್ತೆ ಒಣಮೇವು ಹಾಕ್ತೀವಿ, ಒಂದು 2-2 kg 3-3 kg ಒಣಮೇವು ಹಾಕ್ತೀವಿ. ಅದನ್ನು ತಿಂತವೆ. ಅದು ತಿಂದಾದ್ಮೇಲೆ ಅವು ಆರಾಮಾಗಿ ಇರ್ತವೆ. ಆಮೇಲೆ ಮತ್ತೆ ಮಧ್ಯಾಹ್ನ ಮತ್ತೆ ಸ್ಟಾರ್ಟಿಂಗ್ ಕೆಲಸ ಅಂದರೆ 2:30-3 ಗಂಟೆ ಮತ್ತೆ ಬರ್ತಾರೆ. ಮತ್ತೆಲ್ಲ ಕೊಟ್ಟಿಗೆಲ್ಲ ಕ್ಲೀನ್ ಮಾಡೋದು, ಹಸುಗಳೆಲ್ಲ ಸಗಣಿ ಎಲ್ಲ ಮಾಡ್ಕೊಂಡು ಎಲ್ಲ ಸ್ವಲ್ಪ ತೊಳೆಯೋದು. ಆಮೇಲೆ ಮೇವು ಮತ್ತೆ ಎದ್ದದು ಸೈಲೇಜು, ಮತ್ತೆ ಒಂದು 10-12 kg ಸೈಲೇಜ್ ಒಂದು ಹಸುಗೆ. ಹಾಲು ಹೆಚ್ಚಿಗೆ ಕೊಡುವಂಥವ್ರಿಗೆ ಕ್ಯಾಟ್ಲಿ ಫೀಡ್ ಎಲ್ಲ ಜಾಸ್ತಿ ಹಾಕ್ತೀವಿ, ಹಾಲು ಕಡಿಮೆ ಹಾಕ್ತೀವಿ. ಅಡ್ಜಸ್ಟ್ ಮಾಡಿ ಹಾಕಿ ಎಲ್ಲವೂ ತಿಂತವೆ. ಆಮೇಲೆ ಹಾಲು ಕರೀತಾರೆ. ಹಾಲು ಕರೆದಾದ್ಮೇಲೆ ಮತ್ತು ಸಾಯಂಕಾಲ ನೀರು ಕುಡಿಸಿ ಒಣಮೇವು ಹಾಕ್ತೀವಿ. ಅಂದರೆ 2 ಟೈಮ್ ಒಣಮೇವು, 2 ಟೈಮ್ ಸೈಲೇಜು. ಹಾಲು ಕರೆಯುವಂಥದ್ದು ಮಿಷಿನಲ್ಲೇ, ಹಾಲು ಕರೆಯೋದೆಲ್ಲ ಮಿಷಿನಲ್ಲೇ ಕರಿತೀವಿ. ಈ ಒಂದು ಹಂತದಲ್ಲಿ ಮಿಷಿನಲ್ಲಿ ಹಾಲು ಕರೆಯುವಂಥದ್ದು ಮತ್ತು ಕೈಯಲ್ಲಿ ಹಾಲು ಕರೆಯುವಂಥದ್ದು ನಾನೆಲ್ಲೋ ಕೇಳಲ್ಪಟ್ಟ ಏನು ಅಂತ ಹೇಳಿದ್ರೆ, ಮಿಷಿನಲ್ಲಿ ಹಾಲು ಕರೆಯೋದ್ರಿಂದ ಕೆಚ್ಚಲು ಬಾವು ಜಾಸ್ತಿ ಆಗುತ್ತೆ, ಕೈಯಲ್ಲಿ ಕರೆಯೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ? ಇದು ನಾನು ನಂಬಲ್ಲ. ಯಾಕಪ್ಪ ಅಂದರೆ ನಾವು ಕೈಯಲ್ಲಿ ಕರಿಬೇಕು ಅಂದರೆ ಮಿನಿಮಮ್ ಅಂದರೆ 10-12 ನಿಮಿಷ 15 ನಿಮಿಷವರೆಗೂ ಬೇಕು ಒಂದು ಹಸುದು ಹಾಲು ಕರಿಯೋಕ್ಕೆ. ಇದು ಮಿಷಿನಲ್ಲಾದರೆ 5-6 ನಿಮಿಷಕ್ಕೆ ಕರಿಯುತ್ತೆ. ನಾನೀಗ 30 ಗ್ಲಾಸ್ ಹಾಲು ಕರಿಬೇಕು ಅಂದರೆ 4-5 ಜನ ಬೇಕು ಹಾಲು ಕೈಯಲ್ಲಿ ಕರಿಯುವಾಗ ಏನು ಮಾಡ್ತೀವಿ, ಜೋರಾಗಿ ಎಳಿತೀವಿ ಹಿಂಗೆ ಅದರ ಮೊಲೆನ ಎಳೆದಾಗ ಅದಕ್ಕೆ ನೋವಾಗುತ್ತೆ. ಆ್ಯಕ್ಚುಲಿ ನಮ್ಮ ಹಸು ಕೆಲವು ಕೈಯಲ್ಲಿ ಕರೆಗಳು ಹೊಡಿತವೆ, ಮಿಷಿನ್ ಹಾಕಿದ್ರೆ ಆರಾಮಾಗಿ ಸುಮ್ಮನೆ ಇರ್ತವೆ. ಯಾಕಂದ್ರೆ ಮಿಷಿನ್ ಮಾಡುತ್ತೆ, ಸುಮ್ಮನೆ ಪ್ರೆಸ್ ಮಾಡುತ್ತೆ ಅಷ್ಟೇ, ಅದೇನು ಮಾಡಲ್ಲ. ಈ ಥರ ಪ್ರೆಸ್ ಮಾಡುತ್ತೆ, ವ್ಯಾಕ್ಯೂಮ್ ಆಗುತ್ತೆ, ಪ್ರೆಸ್ ಮಾಡುತ್ತೆ, ಹಾಲು ಬರುತ್ತೆ. ಒಂದು ಕೇವಲ 6-7 ನಿಮಿಷದಲ್ಲಿ ಒಂದು ಹಸು ಹಾಲು 8-10 ಲೀಟರ್ ಆರಾಮಾಗಿ ಕರಿತೀವಿ. ಅಲ್ಲ, ನಾನು ಇದನ್ನೆಲ್ಲ ಕೇಳಲ್ಪಟ್ಟಿದ್ದೆ ಅಷ್ಟೇ, ನಾನೆಲ್ಲೂ ಇದು ಅದು ಸತ್ಯನ ಸುಳ್ಳ ಗೊತ್ತಿಲ್ಲ. ಆಗಲ್ಲ, ಮಿಷಿನಲ್ಲೇ ಕರೆಯೋದು ಒಳ್ಳೇದು. ಯಾಕಂದ್ರೆ ದನಗಳಿಗೆ ನಾವು ಮಿಷಿನ್ ಹಾಕಿದಾಗ ನೋವಾಗಲ್ಲ. ನಾವು ಕರೆಯುವಾಗ ಜೋರಾಗಿ ಎಳಿತೀವಿ ಹಿಂಗೆ, ನಾವ್ಯಾರೋ ಒಬ್ರು ಸ್ವಲ್ಪ ಹಿಂಡ್ಬೋದು, ಇನ್ನು ಕೆಲವರೇ ಮಾಡೋದು ಎಳಿತಾರೆ ಹಿಂಗೆ. ಎಳೆದಾಗ ಮಲೆ ಎಲ್ಲ ಎಳೆದಾಗ ನೋವಾಗುತ್ತೆ, ಅದಕ್ಕೆ ಒದ್ದೆ ಇರ್ತದೆ. ಹಂಗಾಗಿ ನಾವು ಮಿಷಿನಲ್ಲಿ ಕರೆಯೋದು ಒಳ್ಳೆಯದು. ಏನೋ ಒಂದು 2 ಹಸು ಇದೆ, 3 ಹಸು ಇದೆ, 4 ಹಸು ಇದೆ, ಕೈಯಲ್ಲಿ ಕರಿಬೋದು. ಜಾಸ್ತಿ ಹಸು ಇದ್ದರೂ ಮಿಷಿನ್ ಬೇಕೇ ಬೇಕು. ಲೋಕೇಶಣ್ಣ, ಈ ಕ್ವಶನ್ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಈಗ ನೀವು ಹೇಳಿದ್ರಿ ಏನು ಅಂತ ಹೇಳಿದ್ರೆ, ಒಂದು ಹಸುವಿನಿಂದ ಇಷ್ಟು ಹಸುಗಳನ್ನು ನೀವು ಇದು ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಇನ್ಸಿಮಿನೇಷನ್ ನೀವೇನು ಮಾಡಿಸಿದ್ರಲ್ಲ, ಇನ್ಸಿಮಿನೇಷನ್ ನೀವು ಪ್ರತಿ ಸೀನಿಂದ ಹೊರಗಡೆಯಿಂದನೇ ತರಿಸಿ ಮಾಡಿಸಿದ್ರಾ, ಅಥವಾ ಅಲ್ಲಿ ಇರುವಂಥ ಬೆಳೆದಂಥ ಹಸುಗಳಿಂದನೇ ಅದನ್ನು ಮಾಡಿಸಿ ಏನಾದರೂ ಇದು ಮಾಡಿದ್ರಾ? ಯಾಕಂದರೆ ಈ ತಳಿಗಳನ್ನ ನೋಡಿದಾಗ ಯಾವುದು ನಿಮಗೆ ಅದೇ ಕುಟುಂಬದಲ್ಲೇ ವಂಶದಲ್ಲೇ ಬಂದಂಗಿಲ್ಲ. ಆ ಒಂದು ಕಾರಣ ಕೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನೋಡಿ ಸರ್, ನಾವು
ಈ ಡೈರಿ ಮಾಡಿದಾಗ ಹಸುಗಳಿದೆಯಲ್ಲ, ನಾವು ಇನ್ಸಿಮೇಷನ್ ಮಾಡಿಸಿದಾಗ ನಾವು ಯಾವುದೇ ಹೋರಿ ಸಾಕಿದರೆ ಹೋರಿಯಿಂದ ಕ್ರಾಸ್ ಮಾಡಿಸ್ತೀವಿ ಇವಕ್ಕೆ, ಅದೇನಾಗುತ್ತೆ, ಅದು ಹಸುವಿಗೆ ಯಾವುದಾದ್ರು ಗರ್ಭಕೋಶದಲ್ಲಿ ಕಾಯಿಲೆ ಇದ್ದರೆ ಹೋರಿಗೆ ಅಟ್ಯಾಕ್ ಆಗುತ್ತೆ. ಆ ಹೋರಿಯಿಂದ ಇನ್ನೊಂದು ಹಸುಗೆ ಅದು ಕ್ರಾಸ್ ಮಾಡಿಸಿದ್ರೆ ಮತ್ತೆ ಆ ಹಸುಗೂ ಅದೇ ಕಾಯಿಲೆ ಹರಡುತ್ತೆ. ಅದರಿಂದ ಖಂಡಿತವಾಗೂ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಹಸುನ ಕ್ರಾಸ್ ಮಾಡಿಸ್ಬಾರ್ದು ಹೋರಿಯಿಂದ. ಇದು ಇನ್ಸ್ಟಿಮೇಷನ್ ಮಾಡಿಸಿದಾಗ ಏನಾಗುತ್ತೆ, ನಮ್ಮ ಡಿಪಾರ್ಟ್ಮೆಂಟ್ ವೆಟರ್ನರಿ ಆಗಲಿ, ಇನ್ನು ಬೈಸ್ ಸಂಸ್ಥೆ ಇದೆ, ಅವರೆಲ್ಲರೂ ಕೂಡ ಅವರು ಹೋರಿಗಳನ್ನ ಭಾಳ ಜೋಪಾನ ಸಾಕಿ ಸೆಮನ್ನ ಕಲೆಕ್ಟ್ ಮಾಡಿರ್ತಾರೆ. ಮಿನಿಮಮ್ ಅವರು 30-35 ಲೀಟ್ರು ಹಾಲು ಕೊಡುವಂಥ ತಳಿಯಿಂದನೇ ಅವರು ಕಲೆಕ್ಟ್ ಮಾಡಿರ್ತಾರೆ. ನಾವು ಆ ಥರ ತಳಿಯಿಂದ ಬಂದಿರೋ ಸೆಮನ್ನನ್ನು ಕೊಡಿಸಿದ್ರೆ ಹಸುಗಳಿಗೆ ಅವು ಒಳ್ಳೆ ಕರುಗಳು ಹುಡ್ತವೆ, ಒಳ್ಳೆ ಹಾಲು ಕೊಡೋ ತಳಿನೂ ಹುಡ್ತವೆ, ಅಭಿವೃದ್ಧಿ ಆಗ್ತವೆ. ಬಟ್ ನಮ್ಮ ಹತ್ರ ಯಾವುದೋ ಒಂದು ಹೋರಿ ತಂದರೆ ನಾವು ಆ ಹೋರಿಗಳನ್ನೆಲ್ಲ ಸಾಕಾಗಲ್ಲ. ಅದೆಲ್ಲ ಒಳ್ಳೊಳ್ಳೆ ದೊಡ್ಡ ಹೋರಿಗಳು, ಅವೆಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಹೋರಿಗಳನ್ನ ಸಾಕಿರ್ತಾರೆ. ನಮ್ಮ ಸರ್ಕಾರನೇ ಆಗಲಿ, ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಾಗಲಿ, ಬೈಕ್ ಸಂಸ್ಥೆರಾಗಲಿ, ಅವರು ಒಳ್ಳೊಳ್ಳೆ ಹೋರಿಗಳನ್ನ ಸಾಕಿರ್ತಾರೆ. ನಾವು ಯಾವುದನ್ನು ಕೂಡ ನಾವು ಮನೆಯಲ್ಲಿ ಸಾಕೊಂಡು ಒಂದು ಹೋರಿನ ನಾವು ಕ್ರಾಸಿಗೆ ಬಿಡ್ತೀವಿ ಅಂತಂದರೆ ಅದು ಒಂದು ಭಾಳ ಸಣ್ಣ ಕರು ಹುಟ್ಬೋದು, ಇಲ್ಲ ಅಂದರೆ ಯಾವುದಾರ ಕಾಯಿಲೆ ಬಂದರೂ ಬರ್ಬೋದು. ಅವರು ಅಷ್ಟು ಜೋಪಾನವಾಗಿ ಹೋರಿನ ಸಾಕಿ ಸೆಮನ್ ತೆಗೆದುಕೊಂಡಿರ್ತಾರೆ. ಅದನ್ನು ನಾವು ಹಾಸ್ಪಿಟ್ಲಿಂದ ಇನ್ಸ್ಟಿಮೇಷನ್ ಮಾಡ್ತಿದ್ರೆ ಭಾಳ ಒಳ್ಳೆ ಕೆಲಸ. ಈಗ ನೋಡಿ, ನೀವು ಹೇಳಿದಾಗ ನನಗೆ ಇದೊಂದು ಮಾತು ಇದು ಬಂತು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ವೀಕ್ಷಕರೇ ಒಂದು ಮಾತು ಹೇಳಿದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಹೊರಗಡೆಯಿಂದ ಇನ್ಸಿಮಿನೇಷನ್ ಮಾಡೋದ್ರಿಂದ ಅವರು ಇಲ್ಲಿ ಡೈರಿನ ಒಂದು ಯಶಸ್ವಿಯಾಗಿ ನಡೆಸೋದಕ್ಕೆ ಒಂದು ಸಾಧ್ಯವಾಗಿದೆ ಅಂತ ಹೇಳ್ಬಿಟ್ಟು, ಪ್ರಕೃತಿದತ್ತವಾಗಿ ಮಾಡಿದ್ರೆ ಅಂದರೆ ಹೋರಿಯಿಂದ ನೀವು ಕ್ರಾಸ್ ಮಾಡಿಸಿದ್ರೆ ಎಲ್ಲ ಥರದ ನಿಮಗೆ ರೋಗಗಳಾಗಿರ್ಬೋದು, ಚೆನ್ನಾಗಿರೋದು ಹುಟ್ಬೋದು, ಬರೀ ಗಂಡೇ ಹುಟ್ಬೋದು, ಬರೀ ಹೆಣ್ಣೆ ಹುಟ್ಬೋದು, ಅದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಅದು ಗಂಡು ಹೆಣ್ಣೆ ಹುಟ್ಟೋದು ನಾವೇನು ಮಾಡಕ್ ಬರಲ್ಲ. ಏನಪ್ಪ ಅಂದರೆ ಗಂಡು ಹೆಣ್ಣೆ ಹುಟ್ಟೋದನ್ನ ಏನು ಮಾಡಕ್ ಬರಲ್ಲ. ಅದು ಅವ್ರು ಕೊಟ್ಟಾಗ್ಲೂ ಬರೀ ಗಂಡೆ ಹುಟ್ಬೋದು, ಇಲ್ಲ ಹೆಣ್ಣೆ ಹುಟ್ಬೋದು. ಅದರಲ್ಲೂ ನಿಮಗೆ ಸೆಕ್ಸ್ ಸಾರ್ಟೆಡ್ ಬರುತ್ತಲ್ಲ, ಅದು ಹೆಣ್ಣೆ ಹುಟ್ಟಬೇಕು ಅಂತ ಬರುತ್ತಲ್ಲ, ಸಾರ್ಟೆಡ್ ಅಂತ ಬರುತ್ತೆ. ಅದನ್ನ ನಾನು ಮಾಡಿಸಿದ್ದೀನಿ. ಅದೇನಾಗಿದೆ, ನಮ್ಮ ಸರ್ಕಾರದವರು ಕೆಲವು ಹಾಸ್ಪಿಟಲ್ಗಳಿಗೆ ಕೊಟ್ಟಿದ್ದಾರೆ. ಕೇವಲ ಒಂದು 350-400 ತಾಂತಾರೆ ಅನ್ಸುತ್ತೆ. ಅದಕ್ಕೆ ಈಗೇನು ತಾಂತಾರೆ ಗೊತ್ತಿಲ್ಲ. ಅವಾಗೆಲ್ಲ 350-400 ತಾಂತಿದ್ರು. ನಾನು ಮಾಡಿಸಿದ್ದೀನಿ. ಅವು ಎಣ್ಣೆ ಹುಟ್ಟಿದಾವೆ ನನಗೆ, ಅವು ಗಂಡು ಹುಟ್ಟಿಲ್ಲ. ನಾನು 16 ಹಸುಗೆ ಮಾಡಿಸಿದ್ದೆ, ಹುಟ್ಟಿದ್ದಾವೆ. ಬಟ್ ಈಚೆಗೆ ಏನಾಗಿದೆ, ನನಗೆ ಒಂದು ವರ್ಷದಲ್ಲಿ ನನಗೆ 10-15-20 ಕರುವರೆಗೂ ಹುಟ್ತಾ ಇದ್ದಾವೆ ಒಂದು ವರ್ಷದಲ್ಲಿ. ಎಲ್ಲ ಇದು ಸೇರ್ಕೊಂಡು 15-20 ಕರು ಹುಟ್ಟುತ್ತವೆ ಒಂದು ವರ್ಷದಲ್ಲಿ. ನನಗೆ ಇಷ್ಟು ಹಸುಗಳಲ್ಲಿರೋದ್ರಿಂದ ಆ 20 ಕರುನಲ್ಲಿ ನಮಗೆ ಪ್ರಕೃತಿ ದತ್ತ ಒಂದು 10 ಗಂಡು, ಒಂದು 10 ಹೆಣ್ಣು ಹುಟ್ಟುತ್ತವೆ. ಏನು ಲಾಸ್ ಏನಿಲ್ಲ. ಅದು ಗಂಡು ಹುಟ್ಟಲಿ ಏನಾಗಲ್ಲ. ಯಾಕಪ್ಪ, ನಾವು ಇನ್ಸಿಮೇಷನ್ ಇದು ಬರೀ ಕೇವಲ ವೆಟರ್ನರಿ ಡಿಪಾರ್ಟ್ಮೆಂಟರು ಫ್ರೀಯಾಗಿ ಬಂದು ಮಾಡೋಗ್ತಾರೆ. ಅದೇ ನಮ್ಮ ಬೈಪ್ ಸಂಸ್ಥೆಯವರು, ಅದೇ ನಮ್ಮ ಅಕ್ಷಯಕಲ್ಪ ಡೈರಿಯವರು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ನಾವೇನ ಸೆಕ್ಸುವಲ್ ಸೆಮನ್ ಮಾಡಿಸಿದ್ರೆ ಅದೇನಾಗುತ್ತೆ, 800 ರೂಪಾಯಿ 900 ರೂಪಾಯಿ ತಾಂತಾರೆ ಒಂದಕ್ಕೆ. ಬೈ ಮಿಸ್ಟೇಕ್ ಅದು 4-5 ಸಲ ಮಾಡಿಸ್ಕೊಂಡು 4-5 ಸಾವಿರ ಖರ್ಚಾಗುತ್ತೆ ನಮಗೆ. ಅದು ನಮಗೆ ಲಾಸ್ ಆಗುತ್ತೆ. ಆಮೇಲೆ ಚಿಕ್ಕದಾಗಿದ್ದಾಗ ಅಂದರೆ ನನ್ನ 4 ಹಸು ಇದ್ದಾಗ ನಾವು ಅದನ್ನು ಮಾಡಿಸ್ಲೇಬೇಕು. ಯಾಕಪ್ಪ, ನಮ್ಮ ಅಭಿವೃದ್ಧಿ ಆಗಬೇಕು ಬೇಡ ಅಂತ. ಈಗೇನಾಗಿ ನನಗೆ ಒಂದು 20 ಕರು ಹುಟ್ಟೋದ್ರಿಂದ 10 ಹೆಣ್ಣು ಹುಟ್ಟಲಿ 10 ಗಂಡು ಹುಟ್ಟಲಿ ಏನಾಗಲ್ಲ. 10 ಗಂಡು ಹುಟ್ಟಿ ನಮಗೆ ನಡೀತೀವಿ, ನೆಗ್ಲೆಕ್ಟೆಡ್. 10 ಹೆಣ್ಣು ಸಾಕು ನನಗೆ. ಯಾಕೆ ಜಾಸ್ತಿ ಹೆಣ್ಣು ಹುಟ್ಟಿದ್ರು ಕೂಡ ಅವನ್ನ ಸಾಕೋದು, ಮೇಂಟೈನ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಒಂದು ಕರು ನಾವು ಜೋಪಾನ ಮಾಡಿ ದೊಡ್ಡದು ಮಾಡೋದ್ರೊಳಗೆ ಮಿನಿಮಮ್ 40,000 ರೂಪಾಯಿ ಮೇಲೆ ಖರ್ಚಾಗುತ್ತೆ. ಕರು ಹಾಕಂಗೆ ಮಾಡೋದ್ರೊಳಗೆ, ಕರು ಹಾಕಂಗೆ ಮಾಡೋದ್ರಿಂದ ಹಿಡಿದು ಹಾಲು, ಹಿಂಡಿ, ಬೂಸ, ಮೇವೆಲ್ಲ ಹಾಕಿ ಕರು ಹಾಕಂಗೆ ಆಗೋದ್ರೊಳಗೆ 40,000 ರೂಪಾಯಿ ಮೇಲೆ ಖರ್ಚಾಗಿರುತ್ತೆ. ಅದನ್ನ ಲೆಕ್ಕ ಹಾಕಿದಾಗ ನಾವು ಎಲ್ಲವೂ ಹೆಣ್ಗರನ್ನೇ ಹುಟ್ಟಿ ನಾವು ಇರೋಬರ ಹಾಲನ್ನೆಲ್ಲ ಅವಕ್ಕೆ ಕುಡಿಸಿದ್ರೆ ಆಮೇಲೆ ನಾವು ಹಾಲು ಮಾರೋದೇನೋ ಬೇರೆಲ್ಲ ಮೇಂಟೈನ್ ಮಾಡೋದು ಹೆಂಗೆ? ಅದು ನಾವೇನು ಮಾಡ್ತೀವಿ, ಪ್ರತಿ ಕರು ಹುಟ್ಟಿದಾಗ 1 ತಿಂಗಳು ಒಂದು ವಾರ 2 ಲೀಟ್ರು ಹಿಂಗೆ ಹಾಕ್ತೀವಿ ಹಾಲು. ಆಮೇಲೆ 1 ವಾರ ಕಳೆದ ಡೈಜೆಷನ್ ಪವರ್ ಜಾಸ್ತಿ ಬಂದಮೇಲೆ 3 ಲೀಟ್ರ್ ಹಾಲು ಹಾಕ್ತೀನಿ ನಾನು ಒಂದು ಕರುಗೆ. ಅಂದರೆ 1 ತಿಂಗಳು. 2ನೇ ತಿಂಗಳು 2 ಲೀಟ್ರ್ ಹಾಲು ಹಾಕ್ತೀನಿ, 3ನೇ ತಿಂಗಳು 1 ಲೀಟ್ರ್ ಹಾಕ್ತೀನಿ. ಅಷ್ಟೊತ್ತಿ ಅದು ಫೀಡ್ ಇದೆಲ್ಲ ಸ್ವಲ್ಪ ತಿನ್ನುತ್ತೆ. ಹಿಂಗೆಲ್ಲ ಇದ್ದಾಗ ನಾನು ಏನಾದ್ರು 20 ಕರುಗೂ 3 ಲೀಟ್ರ್ ಬೆಳಗ್ಗೆನೇ ಕೊಟ್ಟರೆ, ಬೆಳಗ್ಗೆ 60 ಲೀಟ್ರ್, ಸಾಯಂಕಾಲ 60 ಲೀಟ್ರ್ ಹಾಲು ಅವಕ್ಕೆ ಕೊಟ್ಟರೆ ನನಗೆ ಮೇವು ತರೋಕ್ಕೆ ದುಡ್ಡು ಉಳಿಯಲ್ಲ. 10 ಕರು ಸಾಕು ಇಷ್ಟು ದೊಡ್ಡ ಡೈರಿಗೆ. ಏನಪ್ಪ, ನನ್ನ ಹತ್ರ 5 ವಾರ ಇದ್ದಾಗ ಬೇಕು, ಯಾಕೆ ನಾನು ತಳಿ ಜಾಸ್ತಿ ಮಾಡ್ಕೋಬೇಕು ಅಂತ. ಈಗ ನಾನು ಸೆಕ್ಷುವಲ್ ಸೆಮನ್ ಸಾಗಿಸ್ತಾ ಇಲ್ಲ. ನಿಮ್ಮ ಇದರಲ್ಲಿ ಈಗ ಹುಟ್ಟಿದಂಥ ಕರುಗಳಲ್ಲಿ ಗಂಡು ಕರುಗಳನ್ನು ಏನು ಮಾಡ್ತೀರಾ? ಈ ಗಂಡು ಕರುಗಳನ್ನು ಸರ್ ನಾನು ಭಾಳ ಮುಂಚೆನೂ ಸಾಕ್ತಾನೆ ಇದ್ದೆ. ಈಗ ಏನಾಗಿದೆ ಅಂತಂದರೆ ನಮಗೆ ಸಾಕ್ತಾ ಇವನ್ನ ಮೇಂಟೈನ್ ಮಾಡೋದೇ ಕಷ್ಟಕ್ಕೆ ಬಂದಿದೆ. ಆ್ಯಕ್ಚುಲಿ ನನಗೆ ಇವತ್ತು ನಾನು ನನ್ನ ಹತ್ರ 80 ರಾಸು ಅಂದರೆ ಹಾಲು ಕೊಡೋ ಒಂದು 25-30 ಇದ್ದಾವೆ. ಇನ್ನು ಉಳಿದವೆಲ್ಲ ನನಗೆ ಪುಕ್ಕಟ್ಟೆ ಮೇವು ತಿನ್ನವು.
ಇವೆಲ್ಲವಕ್ಕೂ ನಾನು ಸಾಕ್ಲೇಬೇಕು. ಯಾಕಪ್ಪ ನನಗೆ ಗೊಬ್ಬರ ಒಕ್ಕಟ್ಟೆ ಮೆಂತ್ಯನು ಅಂದ್ರೆ ನೆಕ್ಸ್ಟ್ ಬರ್ತವೆ. But ಇವತ್ತಿನ ಪರಿಸ್ಥಿತಿ ಹೇಳಿ ನಮ್ದು ಹೌದೌದು ನೆಕ್ಸ್ಟ್ ಬರ್ತವೆ. ಮುಂದೆ ಮಗ ಕೆಲಸ ಮಾಡಿದ್ರೆ ಎಷ್ಟು ಮಕ್ಳು ಸಾಕ್ತೀರಾ? ಒಬ್ಬನ್ ಸಾಕ್ತೀರಿ, ಇಬ್ರು ಸಾಕ್ತೀರಿ, ಸಾಕಣಪ್ಪ ಅಂತೀರಿ. ನೀವು ಹಂಗ್ ಮಾಡಂಗಿಲ್ಲ. ನಮಗೆ ಅಭಿವೃದ್ಧಿ ಆಗ್ಬೇಕು, ನಮಗೆ ಗೊಬ್ಬರ ಬೇಕು. ಹಂಗಾಗಿ ನಾನೇನ್ ಮಾಡ್ತೀನಿ, ಎಲ್ಲವೂ ಸಾಕೋದ್ರಿಂದ ನಾನು ಪ್ರತಿದಿನ ಇವತ್ತಿನ ಹಾಲಿನ ರೇಟ್ನಲ್ಲಿ 2,500ದಿಂದ 2,500 ಲಾಸ್ ಆಗ್ತದೆ ಒಂದು ದಿವಸಕ್ಕೆ. ಒಂದು ದಿನಕ್ಕೆ ಫೀಡು ಮೇವು ಎಲ್ಲ ಲೆಕ್ಕ ಹಾಕಿದ್ರೆ 2,000ರಿಂದ 2,500 ರೂಪಾಯಿ ಲಾಸ್ ಆಗ್ತಾ ಇದೆ ಒಂದು ದಿವಸಕ್ಕೆ. ಇಷ್ಟೆಲ್ಲ ಲಾಸ್ ಮಾಡ್ಕೊಂಡು ನಾನು ಯಾಕೆ ಸಾಕ್ತಾ ಇದ್ದೀನಿ? ಗೊಬ್ಬರ ಬೇಕು ನನಗೆ. ನೋಡಿ, ನೀವು ಕ್ಯಾಲ್ಕುಲೇಟ್ ಮಾಡಿ, ಒಂದು 20 ಲೀಟ್ರ್ ಹಾಲು ಕೊಡ್ತೇನೆ ನಾನು, ಬೆಳಗ್ಗೆ 10 ಸಾಯಂಕಾಲ 20 ಲೀಟ್ರ್ ಹಾಲು. ಇವತ್ತು 35. ಸರ್ಕಾರದ ರೇಟ್ ಇನ್ನೂ ಕಮ್ಮಿ ಇದೆ. ನಮ್ಮದು ಇವ್ರಿಗೆ ಕೊಡ್ತಾ ಇದೀವಿ 35-36 ಸಿಕ್ಕಿದೆ ಅಕ್ಷಯಕಲ್ಪಗೆ. ಒಂದು 700 ರೂಪಾಯಿ ದುಡ್ಡು ಸಿಗುತ್ತೆ ಒಂದು ದಿವಸಕ್ಕೆ. ಅದಕ್ಕೆ ಹಿಂಡಿ ಬೂಸನೇ ಹೆಚ್ಚು ಕಮ್ಮಿ 6ರಿಂದ 7 kg ಬೇಕು. ಹಿಂಡಿ ಬೂಸ ಎಲ್ಲ ಸರಿ 7 kg ಅಂದರೆ ಇವತ್ತು 250ರಿಂದ 300 ರೂಪಾಯಿವರೆಗೂ ಆಗುತ್ತೆ. ಒಂದು 250ರಿಂದ 300 ರೂಪಾಯಿ, 250 ರೂಪಾಯಿ ಆಗುತ್ತೆ. ಅಲ್ಲಿಗೆ 600-650 ರೂಪಾಯಿ ಆಗೋಯ್ತು. ಇನ್ನು ಅದಕ್ಕೆ ಕಾಯಿಲೆ ಕಸಾಲೆ ಅದು ಇದು ಅಂತ ಮತ್ತೆ ಎಕ್ಸ್ಟ್ರಾ ಖರ್ಚಿರುತ್ತೆ. ಇನ್ನು ಲೇಬರು ಅದನ್ನು ಮೇಂಟೈನ್ ಮಾಡೋದು ಎಲ್ಲ ಸೇರಿದರೆ ಮೊದಲು 20 ಲೀಟ್ರ್ ಕೊಡುವಾಗ ನಮಗೇನೋ ದಿವಸಕ್ಕೆ ಒಂದು 30 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಉಳಿಬೋದು. ಆಮೇಲೆ 3 ತಿಂಗಳಾದಮೇಲೆ ನಾವು ಇನ್ಸಿಮೇಷನ್ ಮಾಡಿಸಿದ ಮೇಲೆ ಅದು ಆ್ಯಕ್ಚುಲಾಗಿ ಹಾಲು ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಕಮ್ಮಿ ಆಗ್ತಾ ಕೊನೆಗೆ ಅಲ್ಲೇ 2 ಲೀಟ್ರು 3 ಲೀಟ್ರ್ ಬರುತ್ತೆ. ಅವತ್ತೆಲ್ಲ ಫುಲ್ ಲಾಸ್ ಆಗಿರ್ತೈತೆ. ಅದನ್ನೆಲ್ಲ ಲೆಕ್ಕ ಹಾಕೊಂಡು ಈ ರೇಟ್ನಲ್ಲಿ ನಾವು ಹಾಲು ಮಾರಿದಾಗ ಲಾಸ್ ಆಗುತ್ತೆ. ಹಾಗಾಗಿ ನಾವು ಇವತ್ತು ಡೈರಿ ಮಾಡೋದು ಕಷ್ಟ ಆಗ್ತಾ ಇದೆ. ಇದಿಲ್ಲ, ರೈತರು ಸಾಕಬೇಕು, ಸಾಕೊಂಡಿದ್ದೀವಿ. ಈ ಒಂದು ಸೆಟಪ್ಪು ಹೇಗೆ ಇದೇನಿದು ಸರ್? ಇದು ಈ ತೊಟ್ಟಿಗಳನ್ನ ನಾನು ಮಾಡಿ ಇದಕ್ಕೇನಾಗಿದೆ, ಹೊರಗಡೆ ಒಂದು ದೊಡ್ಡ ತೊಟ್ಟಿ ಮಾಡಿದ್ದೀನಿ. ತೊಟ್ಟಿನಲ್ಲಿ ನೀರು ಶೇಖರಣೆ ಆದರೆ ಅದಕ್ಕೂ ವಾಟರ್ ಲೆವೆಲ್ ಮಾಡಿದ್ದೆ. ವಾಟರ್ ಲೆವೆಲ್ ಮಾಡಿ ನೀರು ಅದರಲ್ಲಿ ಫುಲ್ ಇದ್ರೆ ಯಾವಾಗಲೂ ಇದು ತುಂಬಾ ಇರ್ತಿತ್ತು ನೀರು. ಇದೇ ತೊಟ್ಟಿ ಹೊರಗಡೆ ತೊಟ್ಟಿ. ಈ ಹೊರಗಡೆ ಎಲ್ಲಾ ಹಸುಗಳಿಗೂ ಒಂದೊಂದು ಈ ತರ ಒಂದೊಂದು ದೋಣಿಗಳನ್ನು ಮಾಡಿದ್ದೆ ಹಿಂಗೆ ನೀರು ಕುಡಿಯಕ್ಕೆ. ಆಮೇಲೆ ನಾವು 24 hours ನೀರು ಕುಡಿತಿದ್ವಿ ಅದರಲ್ಲಿ. ಅಂದ್ರೆ ಅವ್ರಿಗೆ ಯಾವ ನೀರು ಬೇಕು ಅಂದಾಗೆಲ್ಲ ಕುಡಿತಿದ್ವಿ. ಆಮೇಲೆ ನಮಗೆ ನೀರು ಕುಡಿಸೋ ಒಂದು ಕಷ್ಟ ಕಮ್ಮಿ ಆಗಿತ್ತು. ಯಾಕಪ್ಪ ಅಂದ್ರೆ ಅದಕ್ಕೆ ಒಂದು ಮಿನಿಮಮ್ ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ ನೀರು ಎಲ್ಲದಕ್ಕೂ ಕುಡಿಸೋದ್ರೊಳಗೆ. ಈ ತೊಟ್ಟಿಗಳೇನಾಗಿದೆ, ಇದನ್ನ ಮಾಡಿದಾಗ ಹಿಂದೆ ನಾನು ಇದಕ್ಕೆ ಅಲ್ಲಿ ತುಂಬಿರ್ಸಾಕ ಅದೇ ಆಟೋಮೆಟಿಕ್ ಕೆಳಗಡೆ ಒಂದು ಪೈಪ್ ಕೊಟ್ಟಿದ್ದೆ ನಾನು. ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಕೊಟ್ಟಿದ್ದೇನೆ. ಅದನ್ನ ಒಂದು ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಿದ್ರೆ ಒಳ್ಳೇದು ಅಂತ ಮಾಡಿದೆ. ಬಟ್ ಮಾಡಿದ್ರೆ ಏನಾಯ್ತು, ನಮಗೆ ಈ ಹಸುಗಳು ಇದರಲ್ಲಿ ಬಾಯಿ ಹಾಕಿ ನೀರು ಕುಡಿತವೆ, ಮತ್ತೆ ನೀರನ್ನು ಇಲ್ಲಿ ಚೆಲ್ತವೆ, ಮತ್ತೆ ಇಲ್ಲಿ ತಿಂದು ಹಿಂಡಿ ಎಲ್ಲ ಇದರಲ್ಲಿ ಬಾಯಲ್ಲಿ ಅಂಟ್ಕೊಂಡಿರುತ್ತೆ, ಅದ್ರೊಳಗೆ ಎದ್ದುತ್ತವೆ. ಅದ್ರೊಳಗೆ ಒಂದಷ್ಟು ಹಿಂಡಿ ಚೂರು ಬೂಸು ಚೂರು ಎಲ್ಲ ಹಾಕ್ತವೆ, ಮೇವನು ಹಾಕ್ತವೆ. ಅದೇನಾಯ್ತು, ಅದ್ರೊಳಗೆಲ್ಲ ಫಂಗಸ್ ಆಗಿ ಒಂಥರ ವಾಸನೆ ಬರಕತ್ಕೊಂಡ್ಬಿಡ್ತು. ಹಂಗೂ ನಾನು ಒಂದು ವರ್ಷ ತೊಳೆದು ಏನೋ ಮಾಡಿ ಕ್ಲೀನಾಗಿ ಮೇಂಟೈನ್ ಮಾಡಿದೆ. ಆಮೇಲೆ ಒಂದೂವರೆ ವರ್ಷ ಮಾಡಿದೆ. ಆಮೇಲೆ ಇವು ಯಾವ ನೋಡಿದ್ ಒಳಗೆಲ್ಲ ನೀರು ಹಾಕೋದು ಇದೆಲ್ಲ ವಾಸನೆ ಬರೋದು ಎಲ್ಲ ಮಾಡಕತ್ಕೊಂಡ್ಬಿಟ್ಟು, ಇದು ಯಾಕೆ ಆರೋಗ್ಯ ಕೆಟ್ಟೋಗ್ಬೋದು ನಮ್ಮ ಹಸುಗಳು ಅಂತೇಳಿ ಇದು ಬೇಡ ಅಂತ ಇದನ್ನು ಬಿಟ್ಟುಬಿಟ್ಟು ಈಗ ಒಂದು ಟಬ್ ಮಾಡ್ಕೊಂಡಿದ್ದೀವಿ. ಆ ಟಬ್ ಒಂದು 25 ಲೀಟ್ರ್ 30 ಲೀಟ್ರ್ ನೀರು ಹಿಡಿಯುತ್ತೆ. ಮುಂದ್ಗಡೆ ಇಡ್ತೀವಿ, ಪೈಪ್ ಲೈನ್ ಮಾಡ್ಕೊಂಡಿದ್ದೀನಿ. ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡ್ಕೊಂಡಿದ್ದೀನಿ, ಒಂದು 2000 ಲೀಟರ್ದು. ಅದನ್ನ ನೀರನ್ನ ಪೈಪಲ್ಲಿ ಬಿಟ್ಟರೆ ಅವು ಕುಡಿತಾವೆ ಸರ್. ಇದೆಲ್ಲ ಐಡಿಯಾಗಳು ನಿಮ್ಮದೇ? ಇದೆಲ್ಲ ನಾನೇ ನೀವು ಸ್ವಂತವಾಗಿ ಯೋಚನೆ ಮಾಡಿದ್ದು? ಅಲ್ಲ, ನಾನು ಇದನ್ನ ಏನಕ್ಕೆ ತೋರಿಸ್ದೆ ಅಂತ ಹೇಳಿದ್ರೆ, ಮುಂದೆ ಯಾರೋ ಒಬ್ರು ಹಿಂಗೆ ಮಾಡ್ಬಿಟ್ರೆ ಸುಮ್ಮನೆ ಅವ್ರದ್ದೊಂದು ಟೈಮ್ ವೇಸ್ಟ್ ಆಯ್ತದೆ. ನೀವು ಅವಾಗಲೇ ಹೇಳಿದೆ, ನಮ್ದು ಇದು ನಾನು ತಂದಾಗ ಹಸು ಅದು 67,000 ಕೊಡ್ತಾಯಿದ್ದೆ. 2 ಹಸು ಒಂದೇ, ಅದು ಗಬ್ಬ ಆಗಿಬಿಟ್ಟು ನಮಗೆ ಇವರೇ ಅಕ್ಷಯಕಲ್ಪ ಡೈರಿಯಿಂದನೇ ಇವರು ಒಂದು ಇನ್ಸಿಮೇಷನ್ ಮಾಡಿದ್ರು. ಇದು ಹಳ್ಳಿಕಾರ. ಇದು ಕೇವಲ ಇನ್ನು 4 ತಿಂಗಳು 4 ತಿಂಗಳು ಇರ್ಬೋದು ಇದು ಕರುಗೆ. ಇವತ್ತು ಇಷ್ಟು ಚೆನ್ನಾಗಿ ಬೆಳೆದಿದೆ. ಇದು ಇನ್ನೊಂದು 3-4 ತಿಂಗಳು ಸಾಕಿದ್ರೆ ಒಂದು ಒಳ್ಳೆ ಹೋರಿ ಆಗುತ್ತೆ. ಮಿನಿಮಮ್ 60-70 ಸಾವಿರ ಹೋಗುತ್ತೆ. ಇದಕ್ಕೆ ಜಾಸ್ತಿ ಖರ್ಚಾಗಿಲ್ಲ ನನಗೆ. ಸ್ವಲ್ಪ ಮೇವು ತಿನ್ನುತ್ತೆ, ಅದ್ರ ತಾಯಿ ಹಾಲು ಕುಡಿಯುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಖರ್ಚಿಲ್ಲ. ಆ ಕಾರಣದಿಂದ ನಾವು ನಾಟಿ ಹಸು ಸಾಕೋದು, ಹೋರಿಗಳು ಬೇಕು, ಎತ್ತುಗಳು ಬೇಕು, ಬ್ಯಾಸೆ ಹೊಡೆಯಕ್ಕೆ ಇದಕ್ಕೆಲ್ಲ ಅಂತ. ಇವರೊಬ್ರು ಗಬ್ಬ ಅನ್ಸುತ್ತೆ. ಇದರಲ್ಲಿ ಒಂದು ಗಬ್ಬ ಆಗಿದೆ ಈಗ. ಇದು ಗಬ್ಬ ಆಗಿದೆ. ನಂದು ವಾರದೊಳಗೆ ಕರು ಹಾಕುತ್ತೆ. ಅದಿನ್ನು ಈಗ ಇನ್ಸಿಮೇಷನ್ ಮಾಡಿಸಿದೀನಿ, ನೋಡ್ಬೇಕಾದ್ರೆ ಗಬ್ಬ ಇದೆ ಚೆಕ್ ಮಾಡಿಸ್ಬೇಕು. ಟೋಟಲ್ ನಿಮ್ಮಲ್ಲಿ ಒಂದು 5 ಹಳ್ಳಿಕಾರ ಇದಾವೆ? 2, 4, 1, 5, 6 ಇದೆ. 6 ಹಳ್ಳಿಕಾರ ಇದೆ. ಒಂದು ಅಮೃತ ಮಹಲ್ ಇದೆ. ಅಮೃತ ಮಹಲ್ ಯಾಕೆ ಗಬ್ಬ ಆಗಿಲ್ಲ, ಸರ್ಕಾರದವ್ರು ಕೊಟ್ಟಿದ್ರು. ಅದು 3-3 ಸಾವಿರ ರೂಪಾಯಿಗೆ ಸಾಯಂಗಿತ್ತದು. ಅದೀಗ ಸ್ವಲ್ಪ ಒಳ್ಳೆ ಆನೆ ಇದ್ದಂಗಿದೆ. ಆಮೇಲೆ ನಾನು ಇದೆಲ್ಲ ಎಲ್ಲ ಕೊಟ್ಟಿಗೆ ಎಲ್ಲ ತೊಳೆದಿದ್ದು ಗಂಜಲ ಇದೆಲ್ಲ ಸೇರಿ, ಸ್ಲರಿ ಎಲ್ಲ ಸೇರಿ ಇಲ್ಲಿ ಬರುತ್ತೆ ತೊಟ್ಟಿಗೆ. ಇಲ್ಲಿಂದ ನಾವು ಗೋಬರ್ ಗ್ಯಾಸ್ ಹಾಕ್ತೀವಿ. ನಮ್ದೊಂದು ಗೋಬರ್ ಗ್ಯಾಸ್ ಮಾಡಿಸಿದ್ದೀನಿ ನಾನು. ಇದು 8 ಕ್ಯೂಬಿಕ್ ಮೀಟರ್ ಅಂತ. ಇದರಲ್ಲಿ ನನಗೆ ಹೆಚ್ಚು ಕಮ್ಮಿ ಮಿನಿಮಮ್ ಅಂದ್ರೆ ಒಂದು 50-60 ಜನಕ್ಕೆ ಅಡುಗೆ ಮಾಡ್ಬೋದು. 50-60 ಜನಕ್ಕೆ ಕಂಟಿನ್ಯೂಸ್ ಅಡುಗೆ ಮಾಡ್ಬೋದು. ಓಕೆ. ಇದು ನನಗೆ ಗ್ಯಾಸ್ ನೋಡ್ರಿ, ಇದು ಫ್ರೀ ಆಗ್ತದೆ. ನನಗೆ ಗ್ಯಾಸ್ ಕೊಂಡ್ಕೋಬೇಕಲ್ಲ. ಈಗ ನನಗೆ ನಮ್ಮ ಕೆಲಸದವರಿಗೆ 1 ಗ್ಯಾಸ್ ಬೇಕಾಗಿತ್ತು. ನಮಗೆ ಎಲ್ಲ ಸೇರಿ 3 ಗ್ಯಾಸ್ ಬೇಕು ಒಂದು ತಿಂಗಳಿಗೆ. 3 ಗ್ಯಾಸ್ ಅಂದರೆ 3,000. ಇವತ್ತು 3,000 ಅಂದರೆ 12 36,000.
ಅಂದರೆ 36,000 ಖರ್ಚಾಗೋದು ಲೆಕ್ಕಲ್ಲ, ನಮ್ಮ ದೇಶಕ್ಕೆ ಫಾರಿನ್ ಎಕ್ಸ್ಚೇಂಜ್ ಕಮ್ಮಿ ಆಗುತ್ತೆ. ಅಂದರೆ ಹೊರಗಡೆ ದೇಶದಿಂದ ನಾವು ತರಿಸ್ಕೊತಾ ಇದೀವಿ ಗ್ಯಾಸ್ನ. ಹೌದು. ಈಗ ನೋಡಿ ಇಂಥ ಗ್ಯಾಸ್ಗಳು ನಾವೆಲ್ಲ ರೈತರು ಒಂದು ಸ್ವಲ್ಪ ಮನಸ್ಸು ಮಾಡಿ ದನ ಸಾಕಿ ಅವರವರೇ ಒಂದು ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ರೆ ನಾವು ಹೊರಗಡೆ ಗ್ಯಾಸಿಗೆ ನಾವು ಡಿಪೆಂಡ್ ಆಗಿರಬೇಕಾಗಿರಲಿಲ್ಲ. ಈಗ ಹೊರಗಡೆಯಿಂದ ಗ್ಯಾಸ್ ತರಿಸ್ಕೊಳ್ಳೋದು ನಮ್ಮ ಸರ್ಕಾರಕ್ಕೂ ಹೊರೆ ತಪ್ತಿತ್ತು. ಹಂಗಾಗಿ ಇದು ಒಳ್ಳೇದು. ಬಟ್ ಏನು ಮಾಡ್ತಾರೆ ನಮ್ಮ ಸರ್ಕಾರ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ನಮ್ಮ ರೈತರಿಗೆ. ಈಗ ಒಬ್ಬ ರೈತ ಈಗ ನೋಡಿ, ಈಗ ನಿಮ್ಮಲ್ಲಿ ಈಗ ಜಾಗ ಇತ್ತು, ಒಂದು ಸೆಟಪ್ ಇತ್ತು, ನೀವು ಮಾಡಿದ್ರಿ. ಒಂದು ಕುಟುಂಬಕ್ಕೆ ಒಂದು ಮಾಡ್ತಾನೆ ಅಂತ ಹೇಳಿದಾಗ ಅವನಿಗೆ ಒಂದಿಷ್ಟು ಜಾಗ ನೀವು ಹೆಂಗೆ ಸಜೆಸ್ಟ್ ಮಾಡ್ತೀರಾ? ಒಂದಿಷ್ಟು ಜಾಗ ಬೇಕು. ಇದು ನಾವು ಹಿಂದಿನಿಂದಲೂ ರೈತರು ಅಂತಂದ್ರೆ ಒಂದು ಕೊಟ್ಟಿಗೆ ಎಲ್ಲ ಮನೇಲಿ ಇದ್ದೇ ಇತ್ತು ಅಲ್ವಾ? ಹಿಂದಿನಿಂದಲೂ ಇತ್ತು, ಭಾಳ ವರ್ಷಗಳಿಂದಲೂ ಇತ್ತು. ಅವ್ರ ಮನೆಯಲ್ಲಿ ಒಂದು ದನ ಇದು ಕಟ್ಟಿದ್ರೆ, ಮನೆ ಕಟ್ಟಿದ್ರೆ ಕೊಟ್ಟಿಗೆ ಒಂದು ಕಟ್ಕೊಂಡಿರ್ತಿದ್ವಿ. ಒಂದು 10 ರಾಸು ದನ ಇದ್ದೇ ಇರ್ತಿತ್ತು ಎಲ್ಲರ ಮನೆಗೆ. ಇವತ್ತು ಒಂದು ಮನೆಗೆ ಅಡುಗೆ ಮಾಡಬೇಕು ಅಂದರೆ 4ರಿಂದ 5 ರಾಸು ಸಾಕು, 5-6 ಜನಕ್ಕೆ ಅಡುಗೆ ಮಾಡೋದು. ಇವತ್ತು ಹಿಂದಿನ ಕಾಲದಂಗೆ ನಮ್ಮ ಮನೆಯಲ್ಲಿ ನಾವು ಊರಲ್ಲಿದ್ದಾಗ 30 ಜನಕ್ಕೆ ಅಡುಗೆ ಮಾಡುವಷ್ಟು ನಾನು 280 CFT ನಾನು 72ನೇ ಇಸ್ವಿನಲ್ಲಿ ಗೋಬರ್ ಗ್ಯಾಸ್ ಮಾಡಿಸಿದ್ದೆ. ಆ ಡ್ರಮ್ಮಲ್ಲಿ, ಅವಾಗ ಕಬ್ಬಿಣ ಡ್ರಮ್ ಅದರಲ್ಲಿ ಮಾಡಿಸಿ ನಮಗೆ ಒಂದು 20% ಸಬ್ಸಿಡಿ ಕೊಟ್ಟಿದ್ರು. ಈಗ ನೋಡಿ ಇದನ್ನು ಮಾಡಿಸಿ ನನಗೆ 1.25 ಲಕ್ಷ ಖರ್ಚಾಗಿದೆ. ಇದಕ್ಕೆ ಯಾವ ಸಬ್ಸಿಡಿನೂ ಇಲ್ಲ. ಇವತ್ತು ಇಂಥವಕ್ಕೆಲ್ಲ ಬಿಟ್ಟಿದ್ದಾರೆ ನಮ್ಮ ಸರ್ಕಾರದವರು. ಇಂಥವಕ್ಕೆಲ್ಲ ಸಬ್ಸಿಡಿ ಕೊಟ್ಟು ಮಾಡ್ಕೊಳ್ರಪ್ಪ ಅಂತಂದರೆ ರೈತರು ಮಾಡ್ಕೊಳ್ತಾರೆ. ರೈತರು ಸ್ವಲ್ಪ ಉತ್ತೇಜನ ಮಾಡ್ಬೇಕು. ಇವರು ಏನೇನೋ ಮಾಡ್ತಾರೆ, ಇದನ್ನೆಲ್ಲ ಮಾಡಲ್ಲ. ಏನು ಮಾಡೋದು? ಡೈರಿ ಫಾರ್ಮ್ನಲ್ಲಿ ಹಸುಗಳಿಗೆ ಈ ಸೊಳ್ಳೆ ಮತ್ತು ಉಣ್ಣೆ, ನೊಣ, ಇದರಿಂದ ನೀವು ಒಂದು ಮುಕ್ತಿನ ಹೇಗೆ ಕೊಡಿಸಿದ್ದೀರಾ ಸರ್? ಇದು ಸೊಳ್ಳೆಗಳು ಸಾಮಾನ್ಯ ಗಾಳಿ ಚೆನ್ನಾಗಿ ಬೀಸಿದ್ರೆ ಸೊಳ್ಳೆಗಳು ಕಡಿಮೆನೇ ಬರೋದು. ಗಾಳಿ ಚೆನ್ನಾಗಿ ನೋಡಿ, ನಮ್ದೆಲ್ಲ ಓಪನ್ ಇದೆ ಸ್ಪೇಸ್ ಎಲ್ಲ. ಹೌದು. ಸೊಳ್ಳೆಗಳು ಕಡಿಮೆ. ನೊಣಗಳು ಕೆಲವು ಟೈಮಲ್ಲಿ ಬರ್ತವೆ ಸರ್, ಹೆಚ್ಚು ಮಳೆ ಬೀಳುವ ಬರ್ತವೆ. ಅದನ್ನ ಸ್ವಲ್ಪ ನಾವು ಇಲ್ಲಿ ಈ ಕೊಕ್ಕರೆಗಳು ಬರ್ತವೆ, ನ್ಯಾಚುರಲ್ ತಿಂತಾವ್ ಬಂದವು. ಇದು ಈಗ ನಿಮಗೆ ಹೊರಗಡೆ ಅಲ್ಲಿ ಇರ್ಬೋದು, ತೋರಿಸ್ತೀನಿ ನಾನು. ಅಲ್ಲಿದೆ ನೋಡಿ, ಕ್ಯಾಟಲ್ ಗ್ರೇಟ್, ಅದು ಅಲ್ಲಿದೆ ನೋಡಿ. ಗೊತ್ತಾಯ್ತು. ಆ ಕೊಕ್ಕರೆಗಳು 8-10 ಬಂದು ಆ ನೊಣನೆಲ್ಲ ಒಂದೊಂದೇ ತಿಂತವೆ. ನ್ಯಾಚುರಲ್ ಆಗಿ ಅವಾಯ್ಡ್ ಮಾಡ್ತಾವೆ ಅವು. ಆಮೇಲೆ ಅವು ಏನಾರು ಒಂದು ಸಣ್ಣ ಒಂದು ಏನಾರು ಹುಳ ಇದ್ರೂ ಕೂಡ ಬಿಡಲ್ಲ. ಅಲ್ಲಿ ನೊಣ ಕೂಡ ಕ್ಯಾಚ್ ಮಾಡ್ತವೆ, ಇನ್ನೂ ಏನಾದ್ರು ಇದ್ರೂ ಕ್ಯಾಚ್ ಮಾಡ್ತವೆ. ಹಾಗಾಗಿ ಈ ಥರ ಅವು ಕಂಟ್ರೋಲ್. ಆಮೇಲೆ ಉಣ್ಣೆ ಅಂತಂದ್ರಿ, ಇದಕ್ಕೆ ಪೋರಾನ್ ಅಂತ ಒಂದು ಕೆಮಿಕಲ್ ಇದು ಬರುತ್ತೆ, ಔಷಧಿ ಬರುತ್ತೆ. ಅದು ನಾವು ತಲೆಯಿಂದ ಹಿಡಿದು ಬಾಲ್ದವರೆಗೂ ಮೇಲೆ ನೆತ್ತಿ ಮೇಲೆ ಬಿಟ್ಟರೆ ಅದು ಒಂದು ಇದ್ರೂ ಕೂಡ ಸತ್ತೋಗುತ್ತೆ. ಅದು ಒಂದಿದ್ರೂ ಸತ್ತೋಗುತ್ತೆ, ಏನಿರಲ್ಲ. ಆ ಥರ ಕಂಟ್ರೋಲ್ ಮಾಡ್ತೀವಿ. ಇದು ನಿಮ್ಮ ಮೇವಿಂದು? ಇದು ನಮ್ಮ ಒಣಮೇವು. ಒಣಮೇವು ಈ ಥರ ನಾವು ಒಣಮೇವು ಒಂದು ಹಸುಗೆ 3ರಿಂದ 4 kg ಒಂದೊಂದು ಟೈಮ್ ಕೊಡ್ತೀವಿ. ಇದು ನೀವು ಹೊರಗಡೆಯಿಂದ ತರಿಸಿರೋದ? ಕೊಂಡ್ಕೊಂಡಿರೋದು? ಎಲ್ಲ ಕೊಂಡ್ಕೊಂಡೇ ಮಾಡೋದು ಸರ್. ಯಾವುದು? ಯಾಕೆಂದರೆ 1 ಹಸು 2 ಹಸು ಇದ್ರೆ ಬೆಳ್ಕೋಬೋದು ಸರ್. ಇಷ್ಟೊಂದು ಹಸುಗೆ ನಾವು ಬೆಳೆಯೋಕ್ಕಾಗಲ್ಲ. ಬೆಳಿಬೇಕು ಅಂದರೆ ಮಿನಿಮಮ್ 25 ಲ್ಯಾಂಡ್ಸ್ ಬೇಕು ಅಲ್ವಾ? 25 ಲ್ಯಾಂಡ್ಸ್ ಬೇಕು, 8ರಿಂದ 10 ಜನ ಲೇಬರ್ ಬೇಕು. ಅದನ್ನೆಲ್ಲ ನಮ್ಮ ಕೈ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಇದೇ ಥರ. ಮೇವಿನ ವಿಚಾರಕ್ಕೆ ಬಂದಾಗ, ಈಗ ಮೇವನ್ನು ನೀವು ಕೊಂಡ್ಕೊಳ್ತಿದ್ದೀರಾ ಅಂತ ಹೇಳಿದಾಗ ಅದ್ರದ್ದೊಂದು ಅದಕ್ಕಂತಾನೆ ನೀವು ಒಂದು ಹಣ ಹಾಕಿರ್ತೀರಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ನಿಮಗೆ ತುಂಬಾ ಒಂದು ಬರ್ಡನ್ ಅನಿಸ್ತಾ ಇರುತ್ತೆ. ಹೌದು. ಇದು ಏನಾಗಿದೆ ಅಂತಂದರೆ, ಈಗ ನಾವು ಮೇವು ಕೊಂಡ್ಕೊಂಡು ಹಾಕಲೇಬೇಕು. ನೋಡಿ ನಮ್ಮ ಹಸುಗಳು ಎಷ್ಟು ತೃಪ್ತಿಯಾಗಿ ಮಲ್ಕೊಂಡ ನೋಡ್ರಿ. ಹೌದು. ಎಷ್ಟು ತೃಪ್ತಿಯಾಗಿ ತಿಂದು ಆರಾಮಾಗಿ ಮೆಲ್ಕಾಗ್ತದೆ. ಹೌದು. ನಮ್ಮ ರೈತರು ಏನು ಮಾಡ್ತೀವಿ, ನಾವು ಕಡಿಮೆ ಮೇವು ಹಾಕೋದು, ಫೀಡ್ ಜಾಸ್ತಿ ಹಾಕೋದು, ಅವಕ್ಕೆ ಒಂಥರ ಹೊಟ್ಟೆ ಒಳಗೆ ಒಂಥರ ಇದಾಗುತ್ತೆ, ಅಜೀರ್ಣ ಆಗುತ್ತೆ, ಅಸಿಡಿಟಿ ಆಗುತ್ತೆ, ಏನೇನೋ ಆಗುತ್ತೆ. ಅದಕ್ಕೆ ಮೇವು ಜಾಸ್ತಿ ತಿನ್ಬೇಕು. ಫೀಡ್ ಎಷ್ಟು ಕೊಡ್ಬೇಕು ಅಷ್ಟು ಮಾತ್ರ ಕೊಡ್ಬೇಕು ನಾವು. ಅದು ನಿಮ್ಮ ಪ್ರಮಾಣ ಹೇಗಿದೆ ಅಂದರೆ ನಿಮ್ಮ ಹಿಂಡಿ ಮತ್ತೆ ಇದ್ರದ್ದು? ಹಿಂಡಿ ಏನು ಮಾಡ್ತೀವಿ ನಾವು, ಇದು ಗೋಧಿ ಬೂಸ ಅಂತ. ಇದನ್ನೇನು ಮಾಡ್ತೀವಿ, ಗೋಧಿ ಬೂಸನ ಒಂದು kg ಅಷ್ಟು ಕೊಡ್ತೀವಿ ಒಂದು ಹಸುಗೆ. ಗೋಧಿ ಬೂಸನ ಕಡಲೆಕಾಯಿ ಹಿಂಡಿ, ಹತ್ತಿ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ನಾವು, ಕಡಲೆಕಾಯಿ ಹಿಂಡಿ ಮತ್ತು ಹತ್ತಿ ಹಿಂಡಿ, ಹತ್ತಿ ಹಿಂಡಿ, ಇದು ಕಡಲೆಕಾಯಿ ಹಿಂಡಿ, ಇದೆರಡು ಸೇರಿ ಬೆಳಗ್ಗೆ 2 ಸೇರಿ 1 kg ಕೊಡ್ತೀವಿ. 2 ಸೇರಿ ಒಂದು ಹಸುಗೆ ಇದೊಂದು kg, ಮುಸ್ಕಿನ ಜೋಳದ ಪುಡಿ 1 kg, ಇಷ್ಟನ್ನ ಮಿಕ್ಸ್ ಮಾಡಿ ಹಾಕ್ತೀವಿ. ಒಟ್ಟು 3 kg, ಆಲ್ಮೋಸ್ಟ್ 3 kg. ಅಂದರೆ ಸ್ವಲ್ಪ ಕಡಿಮೆ ಹಾಲು ಕೂಡ ಸ್ವಲ್ಪ ಕಡಿಮೆ ಮಾಡ್ತಾರೆ ಪ್ರಮಾಣನ. ಆ ಥರ ಪ್ರಪೋರ್ಷನ್ ಇರುತ್ತೆ. ಕಡಿಮೆ ಹಾಲು ಕೂಡ ಸ್ವಲ್ಪ ಕಡಿಮೆ ಮಾಡ್ತಾರೆ, ತುಂಬ ಜಾಸ್ತಿ ಹಾಲು ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಓಕೆ. ಯಾಕೆಂದರೆ ಅದು ಹಾಲು ಜಾಸ್ತಿ ಕೊಟ್ಟಷ್ಟು ಅದು ವೀಕ್ ಆಗ್ಬಿಡುತ್ತೆ. ತಿಂತಾ ಇದ್ರೆ ಸ್ವಲ್ಪ ಶಕ್ತಿ ಬರುತ್ತೆ ಅಂತ. ನೀವು ಈ ರಸಮೇವು ಇಂಥವೆಲ್ಲ ಮಾಡಲ್ವಾ? ಮಾಡಿದ್ದೀವಿ. ರಸಮೇವೆ ಇದೆ, ಸೈಲೇಜ್ ಅಂತ ಹೇಳಿ. ಅದೇ ಸೈಲೇಜ್ ನೀವು? ಹೌದು. ಇದು ರಸಮೇವೆ. ಇದು ರಸಮೇವೆ ಹಾಕಿ ನೋಡಿ, ನೋಡಿ ತಿನ್ಕೊಂಡು ಬಿಟ್ಕೊಂಡಿದೆ. ಅದು ಬೇಕಾದ ತಿನ್ನುತ್ತೆ, ಆಮೇಲೆ ಎದ್ದು ಬಿಡ್ಬೋದು. ಬಟ್ ನಾವು ಎಷ್ಟು ಪ್ರಮಾಣ ಹಾಕ್ಬೇಕು ಅಷ್ಟು ಹಾಕ್ಬಿಡ್ತೀವಿ. ಅಲ್ಲ, ರಸಮೇವಿಂದು ಸೆಟಪ್ ಹೇಳಿದೆ ನಿಮ್ಮದು? ಬನ್ನಿ. ಈ ರಸಮೇವು ಏನಾಗುತ್ತೆ ಅಂದರೆ, ಇಲ್ಲಿ ಹೊರಗಡೆ ಇದೆ. ಇದು ನಮ್ದು 4 ಗುಂಡಿ ಇದೆ. ಓ, ಇಲ್ಲಿ 4 ಗುಂಡಿ ಇದೆ. ಇದು 4 ಗುಂಡಿನ ಒಂದೊಂದು ಗುಂಡಿನಲ್ಲಿ ನಮಗೆ 35 ಟನ್ ಹಿಡಿಯುತ್ತೆ. 35 ಟನ್ನು? ಇದು 16 ಅಡಿ ಆಳ ಇದೆ. 16 ಅಡಿ ಆಳ ಇದೆ, 9 ಅಡಿ ಅಗಲ, 16 ಅಡಿ ಉದ್ದ. ಇದು ಒಂದೊಂದು ಗುಂಡಿ 35 ಟನ್ ಹಿಡಿಯುತ್ತೆ. ಇದು 16 ಅಡಿ ಆಳ ಇದೆ ಕೆಳಗೆ. ಇದು ನನ್ನ ಹತ್ರ 4 ಇದೆ, 150 ಟನ್ ಹಿಡಿಯುತ್ತೆ. ಹೆಚ್ಚು ಕಮ್ಮಿ 140-150 ಟನ್ ಹಿಡಿಯುತ್ತೆ 4 ಗುಂಡಿಯಿಂದ.
ನನಗೆ ಲಾಸ್ಟ್ ಇಯರ್ ತುಂಬ ಪ್ರಾಬ್ಲಮ್ ಆಯಿತು ಮೇವಿಂದು, ಸಿಗಲಿಲ್ಲ ಬೇಸಿಗೆಲಿ. ಅದಕ್ಕೆ ಈ ಸರಿ ಏನು ಮಾಡಿದ್ವಿ, ಅದಕ್ಕೆ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ವಿ ಮೇಲಕ್ಕೆ. ನೋಡಿ ಹೌದು, ಇದು ಮತ್ತೊಂದು 8 ಅಡಿ ತಗಡು ಕಟ್ಟಿಸಿ ಸುತ್ತ ಮತ್ತೆ ಮೇಲಕ್ಕೆ ಇದೊಂದು 200 ಟನ್ ಮೇಲೆ ಹಾಕಿದ್ದೀನಿ ನಾನು. ಮತ್ತೆ ಈ ಗುಂಡಿಯಿಂದ ಮೇಲೆ ಮತ್ತೆ ಹೌದು 350 ಟನ್ ನಾನು ಸ್ಟಾಕ್ ಮಾಡ್ಕೊಂಡಿದ್ದೀರಾ. ಇದು ನನಗೆ 9 ತಿಂಗಳು ಆಗ್ಬೋದು ಅಷ್ಟೇ. ಇದು ಏನೇನು ಮಿಕ್ಸಪ್ ಮಾಡ್ಬಿಟ್ಟು ಇಲ್ಲಿ ಏನು ಮಾಡಿದಿರಾ? ಮುಸ್ಕಿನ ಜೋಳನ ಚಾಪ್ ಮಾಡಿರೋದು ಸಣ್ಣಗೆ, ಅಂದರೆ ಹಾಲುಗಳಾಗಿರಬೇಕು. ಅದನ್ನು ಚಾಪ್ ಮಾಡಿ ಚೆನ್ನಾಗಿ ಟೈಟಾಗಿ ತುಳಿದು ಸುತ್ತ ಗಾಳಿ ಆಡ್ದಂಗೆ ಮುಚ್ಚಬೇಕು. ಇದು 1 ತಿಂಗಳು ಬಿಟ್ಟು 1-1.5 ತಿಂಗಳು ಬಿಟ್ಟು ತೆಗಿತೀವಿ. ಬೆಲ್ಲಾಗಿಲ್ಲ ಏನೂ ಹಾಕಲ್ಲ, ಯಾಕಪ್ಪ ಅಂದ್ರೆ ಇದರಲ್ಲೇ ಶುಗರ್ ಅಂಶ ಬೇಕಷ್ಟಿರುತ್ತೆ, ಇದರಲ್ಲಿ ಸಕ್ಕರೆ ಅಂಶ ಇರುತ್ತೆ, ಸಿಹಿ ಅಂಶ, ಹಂಗಾಗಿ ಏನು ಬೇಕಾಗಿಲ್ಲ. ಇಲಿಗಳಿಂದ ಹೇಗೆ ಇದು ಮಾಡಿದ್ರಿ? ಇಲಿಗಳಿಂದ ನಾವೇನು ಮಾಡೋಕ್ಕಾಗ್ತಾಯಿಲ್ಲ ಸರ್. ನೋಡಿ ಆ ಥರ ಬಂದು ಟಾರ್ಪಲ್ಲ ಕಟ್ಕೊಂಡಿದ್ದಾವೆ, ತಿಂತವೆ, ಒಂದು ಸ್ವಲ್ಪ ಅವು ತಿಂದು ಹೋಗ್ತವೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಅವು ನಾವು ಕಂಟ್ರೋಲ್ ಮಾಡೋಕ್ಕೆ ಏನೇನೋ ಮಾಡಿದೆ, ಏನು ಮಾಡಿದ್ರು ಕಂಟ್ರೋಲ್. ಈಗ ಏನಾದ್ರು ಬೆಕ್ಕು ಸಾಕಿ ನೋಡ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಯಾಕಪ್ಪ ಅಂದರೆ ಈ ನಾನು ಏನೇ ಔಷಧಿ ಇಟ್ಟರು ತಿನ್ನಲ್ಲ, ಅವೆಂತ ಹಿಂಗೆ ಹಿಡಿತದೆ, ಅದು ಒಂಥರ ಇದು ಕತ್ರಿ ಟೈಪ್, ಅದು ತಂದಿಟ್ರು ಅದು ತಿಂತಾ ಇಲ್ಲ. ಅವಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ, ಸೂಕ್ಷ್ಮ ಆಗ್ಬಿಟ್ಟಿದೆ ಅವು. ಅದೇ ಈಗ ನೀವು ಉಣ್ಣೆಗೆ ಕೊಕ್ಕರೆ ಬಿಟ್ಟಂಗೆ ಇದಕ್ಕೆ ನಾವು ಒಂದು 2-3 ಬೆಕ್ಕು ತಂದು ಸಾಕ್ಬೇಕು ಅಲ್ವಾ? ಅವೇನಾದ್ರು ಹಿಡಿದು ತಿಂದರೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ಬೇಕು. ಒಣ ಹುಲ್ಲನ್ನ ಸ್ಟಾಕ್ ಮಾಡ್ಕೊಂಡಿದ್ದೀರಾ? ಹುಲ್ಲು ಸರ್ ಅಲ್ಲಿದೆ, ಆ ಕಡೆ ಇದೆ, ತೋರಿಸ್ತೀನಿ ನಾನು. ಅದನ್ನು ಸ್ಟಾಕ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ನಾವು ಒಣಲ್ಲ. ಇಲ್ಲೇ ನೀವು ಕೊಕ್ಕರೆಗಳು ಕಾಣ್ತಾ ಇದೆ ನೋಡಿ, ಅಲ್ಲಿ ಕೊಕ್ಕರೆಗಳು ಈ ಥರ ಬಂದು ಎಲ್ಲ ಸಣ್ಣ ಪುಟ್ಟ ಏನೇ ಹುಳ ಇದ್ರು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಬಿಡ್ತಾವೆ. ಇದನ್ನ ನಾವು ಕ್ಯಾಟಲಿಗ್ ರೇಟ್ ಅಂತೀವಿ. ಇದು ಉಣ್ಣೆನೂ ಕೂಡ ತಿನ್ನುತ್ತೆ. ಹೌದು. ಇದಕ್ಕೆ ಮೊನ್ನೆ ಯಾರೋ ಬಂದರು, ಪಾಪ ಅವ್ರು ಯಾರೋ ಬಂದರು, ಅವರು ಒಂದು ಮಾತು ಹೇಳಿದರು. ಅವ್ರೇನಂದ್ರು, ಈ ಅವಕ್ಕೆಲ್ಲ ಏನಾರ ಕಾಯಿಲೆ ಬಂದಿದ್ರೆ ಅವು ನೋಡ್ರಿ ಇಲ್ಲೆಲ್ಲ ಪಿಸ್ಕಿ ಹಾಕಿರ್ತವೆ, ಅದೇ ಲೆಟ್ರಿನ್ ಮಾಡಿರ್ತವೆ, ಅದು ನಿಮ್ಮ ಹಸು ಏನಾದ್ರು ನೆಕ್ಕಿ ಹಸು ಕಾಯಿಲೆ ಬಂದರೆ ಅಂದರು. ಸರ್ ಇವೆಲ್ಲರೂ ಸೇರಿ ನಾವು ಬೆಳಿಬೇಕು, ನಾವೆಲ್ಲರೂ ಬದುಕಬೇಕು. ನಾವು 100 ಜನ ಇದ್ದೀವಿ ಅಂತ ಅವನೊಳಗೆ ಹೋದ್ರೆ ನನಗೆ ಕಾಯಿಲೆ ಬಂದು ನಾನು ಹೋಗ್ದಂಗಿರಕ್ಕೆ ಬರಲ್ಲ. ಅವನು ನಮ್ಮ ಮನೆಗೆ ಬರಬೇಕು, ನಾವು ಅವ್ರ ಮನೆಗೆ ಹೋಗ್ಬೇಕು, ಈ ಥರ ಅಂತ ಒಂದು ಉತ್ತರ ಕೊಟ್ಟೆ ಅವರಿಗೆ. ಸರ್ ಅವೆಲ್ಲವೂ ಒಟ್ಟಿಗೆ ಇವೆಲ್ಲ ಬದುಕಿರೋ ಎಲ್ಲರಿಗೂ ಕಾಯಿಲೆ ಹೋಗೋದು. ಹೌದು, ಒಂದಕ್ಕೊಂದು ಡಿಪೆಂಡೆಂಟು. ಹೌದು. ಇದು ಈ ಹಸುಗಳಿಂದ ಅಂದರೆ ಅಲ್ಲೊಂದು ಸೆಟಪ್ ಮತ್ತು ಇವೆಲ್ಲ ಹೇಗೆ? ಈ ಸರ್ ಇದು ಎಲ್ಲ ಇದು 1 ವರ್ಷದ ಒಳಗಿನದೆಲ್ಲ, ಇವೆಲ್ಲ 1 ವರ್ಷದ ಒಳಗಿನವು. ಇದಕ್ಕೆ ಒಂದು ಬೇರೆ ಮಾಡಿದ್ದೀನಿ ಹಿಂಗೆ ಪೋರ್ಷನ್. ಇವು ಇದು ಮೇವು ತಿಂತವೆ, ಇದು ಮಾಡ್ತವೆ. ಅಂದರೆ ಚಿಕ್ಕವ್ರೊಳಗೆ ಬಿಟ್ಬಿಟ್ರೆ ಚಿಕ್ಕವನಿಗೆ ಹಾಯ್ತವೆ, ಆ ಚಿಕ್ಕವಕ್ಕೆ ಮೇವು ತಿನ್ನೋಕ್ಕಾಗಲ್ಲ. ಹಂಗಾಗಿ 1 ವರ್ಷ 1.25 ವರ್ಷದ ಇಲ್ಲಿದ್ದಾವೆ. ಆಮೇಲೆ ನೋಡಿ ಚಿಕ್ಕವು ಇದ್ದಾವೆ, ನನ್ನ ಏನು ಇವೆಲ್ಲ ಹಾಲು ಕುಡಿತಾ ಇರೋದು. ಇದೆಲ್ಲ ಏನು ಮಾಡ್ತೀವಿ, ಈ ಥರ ಕಟ್ಟಾಕಂತೀವಿ ಬೇರೆ ಕಡೆಗೆ. ಯಾಕೆಂದ್ರೆ ಅವೆಲ್ಲ ಸೇರಿ ಬುದ್ಧಿದ್ರೆ ಇವು ಬಿದ್ದಿದ್ದು ಕಾಲು ಇಲ್ಲಿ ಏಟ್ ಮಾಡ್ಕೊಳ್ತವೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಇಲ್ಲಿದೆ ಸರ್. ಇವೆಲ್ಲ ಗಬ್ಬ ಆಗಿದಾವ ಆಗಿರೋವು ಏನಾಗ್ತವೆ, ಇವೆಲ್ಲ ಈ ಪೋರ್ಷನ್ ಅಲ್ಲಿ ಇದಾವೆ. ಸೊ ಅಲ್ಲಿದ್ದವು ಬರೀ ಹಾಲು ಕೊಡೋಂಥವು, ಹಾಲು ಕೊಡೋದಂಗೆ ನಿಲ್ಸಿರವು. ಆಮೇಲೆ ಸ್ವಲ್ಪ ಗಬ್ಬ ಇಲ್ದಿರವು ಇದಾವೆ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಶಿಫ್ಟ್ ಮಾಡ್ತಿದ್ದೀನಿ ಅಲ್ಲ, ಇವು ಅಲ್ಲಿ ಶಿಫ್ಟ್ ಮಾಡಬೇಕು, ಅದಿನ್ನು ಪೂರ್ತಿ ಆಗಿಲ್ಲ ಕನ್ಸ್ಟ್ರಕ್ಷನ್. ಹಂಗಾಗಿ ಇಲ್ಲಿ ಕೆಲವಿದಾವೆ. ಇವರೊಬ್ರು ಸಾಯಿವಾಲ್ ಕ್ರಾಸ್ ಇದ್ದಂಗಿದ್ದಾರೆ. ಒಂದು ನೋಡಿ ಸರ್, ಇದು ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ಇನ್ಸ್ಟಿಟ್ಯೂಷನ್ ಮಾಡಿದ್ರು. ಅದು ಸ್ವಲ್ಪ ಬೇರೆ ತರ ಹುಟ್ಟಿದೆ, ಬಟ್ ಇದ್ರ ತಾಯಿ HFA. ಓಕೆ, ನೋಡಿ ಅಲ್ಲಿದೆ, ಅಲ್ಲಿ ಮುದ್ದಿನ ಮಲಕಣಿದೆ, ಅದು ವೈಟ್ ಕಲರ್ ಅಲ್ಲ, ಈ ಕಡೆದು ಇನ್ನೊಂದು ಮಲಕಣಿದೆ ಕಪ್ಪು. ಅದು ನಾನು ನನ್ನ ಡೈರಿನಲ್ಲಿ ಅದು ಹಿರಿಯದು. ಈಗ ತಾಯಿ ಸತ್ತೋಯ್ತು, ತಾಯಿ ಸತ್ತ, ಅದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಇದು ಮಲ್ನಾಡ್ ಗಿಡ್ಡ ಅಂದ್ರಲ್ಲ, ಅದು ಅದ್ರ ಮಗಳು ಅದೇ ಫಸ್ಟಿನ ಕರು ಅದೇನೆ. ಅದು ಅದ್ರ ಕರು ಇದ್ರ ಹಿಂದ್ಗಡೆ 4-5 ಹುಟ್ಟಿತು. ಆ 4-5ಕ್ಕೆ ಮತ್ತೆ ಹುಟ್ಟಿ 25 ಆಯ್ತು, 25ಕ್ಕೆ 50 ಆಯ್ತು, ಹಿಂಗೆ ಹೆಚ್ಕೊಂಡು ಹೋಗಿ 70-80 ಆಗಿದೆ. 70-80 ಆಗಿದ್ದಾವೆ.